प्रसन्नवदनं ध्यायेत् सर्वविघ्नोपशान्तये। गुरुब्रह्मा गुरुर्विष्णुः गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः। तस्मै श्री गुरवे नमः। ॐ शान्ति शान्ति शान्तिः। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। रामानुजदया पात्रं ज्ञानवैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्पराम्। यो नित्यमच्युतपदाम्बुजयुग्मरुक्मा व्यामोहतस्तदितराणि तृणाय मेने अस्मद्गुरोर्भगवतोऽस्य दयेकसिन्धोः रामानुजस्य चरणौ शरणं प्रपद्ये। சீருண்ணத்தோப்பல் திருவேங்கடமுடையான் பாருண்ணச் சொன்ன பழமொழியுள் ஓரன்னொத்தானே அமையாதோ தாரணியில் வாழ்வார்க்கு வானேர போமளவும் வாழ்வு. ಅಡೈಕಲಪತ್ತು ನೋಡ್ತಾ ಇದ್ವಿ. ದೇಶಿಕ ಪ್ರಬಂಧಗಳ ಸಂಗ್ರಹದಲ್ಲಿ ಇದು 5ನೇದು 6ನೇದು ಅಂತ ಅನುಸಂಧಾನ ಮಾಡೋ ಲಿಸ್ಟಲ್ಲಿ ಕೊಟ್ಟಿದ್ರೆ ಕೂಡ ಮೊದಲು ಇದನ್ನ ಅಡೈಕಲಪತ್ತನ್ನ ಮಾಡ್ತಾರೆ ಎಲ್ಲರೂ, ಹೇಗೆ ಬಲ್ಲಾಂಡ್ ಹೇಳ್ತಾರೋ ಹಾಗೆ. ಇದರಲ್ಲಿ ಒಂದು ಹಾಡಾಗಿತ್ತು, ಮುಂದಕ್ಕೆ ಹೋಗೋಣ ಈಗ. பத்தி முதலாமவத்தில் பதியனக்க கூடாமல் எத்திசையும் முயன்றோடி இழைத்து விழும் காகம் போல் முக்தி தரும் நகரேழில் முக்கியமாம் ಕಚ್ಚಿತನ್ನಿಲ್ ಅತ್ತಿಗಿರಿ. ಕೆಲವು ಕನ್ನಡ ಬುಕ್ಕಲ್ಲಿ ಕಚ್ಚಿದನಿಲ್ ಅಂತ ಕೊಟ್ಟಿದ್ದಾರೆ, ನಾವು ಓದ್ತಿಲ್ಲ, ಕಚ್ಚಿತನ್ನಿಲ್ ಅಂತ ಹೇಳ್ಬೇಕದ. ಅತ್ತಿಗಿರಿ ಅರುಳಾಳಕ್ಕೆ ಅಡೆಕಲಂ ನಾನ್ ಪುಹುಂಡೇನೆ. ಇದಾಗಿತ್ತು. ಇವಾಗ 2ನೇ ಹಾಡು ಹೋಗೋಣ. ಪವಿತ್ರ, ನೀವು ಫಾಲೋ ಮಾಡ್ತೀರಾ? ಓಕೆ. சடைமுடியன் சதுமுகனென்று இவர் முதலாந்தரமெல்லாம் அடைய வினை பயனாகி அழுந்து விடும் படி கண்டு கடிமலராள் பிரியாத கச்சி நகரத்துகிரி இடமுடையவருளாளர் இணையடிகள் அடைந்தேனே. சடைமுடியன் சதுமுகனென்று இவர் முதலாந்தரமெல்லாம் அடையவினை பயனாகி அழுந்து விழும் படி கண்டு கடிமலராள் பிரியாத கச்சி நகரத்திகிரி இடமுடைய அருளாளர் இணையடிகள் அடைந்தேனே. செடமுடியன் சதுர்முகனென்று இவர் முதலாம் தரமெல்லாம் அடைய வினை பயனாகி அழிந்து விடும் படி கண்டு கடிமலரால் பிரியாதா கச்சி நகரத்திகிரி இடமுடையாருளாளர் இணையடிகள் ಅಡೈಂದೇನೆ. ಮೊದಲನೇ ಪಾಶದಲ್ಲಿ ಆಕಿಂಚನ್ಯ ಹೇಳಿದ್ರು, ಇವಾಗ 2ನೇ ಪಾಶದಲ್ಲಿ ಅನನ್ಯಗತಿತ್ವ ಹೇಳ್ತಾರೆ. ಈ ಪಾಶದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, புகழொல்லின்னாடியேனுன்னடிக்கே புகுந்து ಅಡಿಕಳ್ ಅಡೈಂದು ಪುಹುಂದೇನೆ ಅಂತ ನಮ್ಮಾಳ್ವಾರ್ ಹೇಳೋತರನೆ ಅಸ್ತಿಗಿರಿಯಳುಳಾಳರ್ಕ ಅಡೈಕಲಂ ನಾನ್ ಪುಹುಂದೇನೆ. ಅವರು ಅದನ್ನ ಹೇಳ್ತಾರೆ. ನಮ್ಮಾಳ್ವಾರ್ ಹೇಳೋತರನೆ ಇವ್ರು, ನಾನು
ಹಸ್ತಿಗಿರಿ ಆನೆ ಆನೆ ಶೇಪಲ್ಲಿ ಇದೆ ಆ ಬೆಟ್ಟ ಕಾಂಚೀಪುರಮಲ್ಲಿ, ಅದ್ರ ಮೇಲಿದಾನಲ್ಲ ವರದರಾಜನ, ಅವನ ಪಾದಗಳಲ್ಲಿ ನಾನು ಶರಣಾದೆ ಅಂತ ಮೊದಲನೇ ಪಶ್ಚಿಮದಲ್ಲಿ ಹೇಳಿದ್ರು. ಇಲ್ಲಿ ಏನ್ ಬೇಕು ನಿನ್ಗೆ, ಅನನ್ಯ ಗತಿತ್ವ ಅವನನ್ನೇ ಯಾಕೆ ನಾವು ವರಿಸ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಚೆನ್ನಾಗಿ ಹೇಳ್ತಾರೆ. ಇದು ಏನನ್ನು ಕೇಳ್ಕೋಬಾರ್ದು, ಅನನ್ಯ ಪ್ರಯೋಜನತ್ವ ಅದನ್ನ ನಮ್ಗೆ ಹೇಳ್ಕೊಡ್ತಾರೆ. ಭಗವಂತನನ್ನ ನಾವು ಏನ್ ಕೇಳ್ಬೇಕಾಗಿದೆ ಅಂತ ಹೇಳಿದ್ರೆ ಏನು ಕೇಳ್ಬೇಕಾಗಿಲ್ಲ. ಯಾಕಂದ್ರೆ ನಾವು ನೋಡ್ತಾ ಇದ್ದೀವಿ ಜಡೆಮುಡಿಯನ್ ಅಂತ ಹೇಳಿದ್ರೆ ಜಟೆ ಕಟ್ಕೊಂಡ್ಬಿಟ್ಟಿದೆಯಲ್ಲ ಶಿವನಿಗೆ, ಕೂದ್ಲೆಲ್ಲ ಅವನಿಗೆ ಜಟಾಧಾರನಾಗಿದ್ದಾನಲ್ಲ, ಆ ಶಿವನಿಗೂ ಶತುಮುಹನ್ ಅಂದ್ರೆ ಚತುರ್ಮುಖ ಬ್ರಹ್ಮ ಇದಾನಲ್ಲ, ಇವರ್ ಮೊದಲಾಂತರಮೆಲ್ಲ ಇವರು ಅವರೆಲ್ಲ ಇದಾರಲ್ಲ, ದೊಡ್ಡ ದೊಡ್ಡ ಪದವಿಗಳಲ್ಲಿ ಇದ್ದಾರೆ. ದೇವತೆಗಳಲ್ಲೆಲ್ಲ ತುಂಬಾ ದೊಡ್ಡ ಪದವಿ ಇಂದ್ರ ಪದವಿ. ಇಂದ್ರನ್ನ ಕೇಳಿದ್ರೆ ನನಗಿಂತ ದೊಡ್ಡ ಪದವಿ ಬ್ರಹ್ಮ ಪದವಿ ಅಂತ ಹೇಳ್ತಾನೆ. ಆದ್ರೆ ಇದೆಲ್ಲ ಅಡೆಯ ವಿನಯ ಪಯನಾಹಿ, ಇದೆಲ್ಲ ಇವರೆಲ್ಲ ಈ ಪದವಿಗಳನ್ನ ಹೇಗೆ ಪಡ್ಕೊಂಡ್ರು ಅಂತ ಹೇಳಿದ್ರೆ ಇವರಿಗಿಂತ ಒಂದು ದೊಡ್ಡ ದೇವತೆಯನ್ನ ಕುರಿತು ತಪಸ್ ಮಾಡಿ ಆ ಪದವಿಗೆ ಬರ್ಬೇಕು ಅಂತ ಅನೇಕ ಜ್ಯೋತಿಷ್ಠೋಮ ಯಾಗಗಳನ್ನೆಲ್ಲ ಮಾಡಿ ಅನೇಕ ತಪಸ್ಸನ್ನ ಮಾಡಿ ಆ ತಪಸ್ ಮೂಲಕ ಆ ಪದವಿಗಳನ್ನ ಪುಣ್ಯವನ್ನ ಸಂಪಾದಿಸ್ತಾರೆ. ಆ ಪುಣ್ಯಕ್ಕೆ ತಕ್ಕದಾಗಿ ಒಂದು ಪದವಿ ಸಿಗತ್ತೆ ಅವ್ರಿಗೆ. ಇದೆಲ್ಲ ಒಂದು ಪೋಸ್ಟ್ ತರ ನಿಂತ್ಕೊಳ್ಳಿ. ಇವಾಗ ಹೇಗೆ ನಮ್ಮ ಆಫೀಸಲ್ಲಿ ಮ್ಯಾನೇಜರು, ಡೆಪ್ಟಿ ಮ್ಯಾನೇಜರು, ಜನರಲ್ ಮ್ಯಾನೇಜರು, ಆಮೇಲೆ ಪ್ಯೂನು, ಕ್ಲರ್ಕ್ ಅಂತೆಲ್ಲ ಬೇರೆ ಬೇರೆ ಇರ್ತಾರಲ್ಲ, ಅದೇ ತರನೇ ಅವ್ರವ್ರ ಪುಣ್ಯ ವಿಶೇಷಕ್ಕೆ ತಕ್ಕದಾಗಿ ಒಂದೊಂದು ಒಂದು ಪದವಿ ಸಿಗತ್ತೆ. ನಾವು ಅಕಸ್ಮಾತ್ ಏನಾದ್ರೂ 100 ಜ್ಯೋತಿಷ್ಠೋಮ ಯಾಗವನೋ ಅಥವಾ 100 ಹೈಮೇಧ ಯಾಗವನ್ನ ಮಾಡಿದ್ರೆ ಇಂದ್ರ ಪದವಿಗೆ ನಾವು ಬರ್ಬೋದು. ಅದಕ್ಕೆ ನಾವು ನೋಡಿದೀವಲ್ಲ, ಯಾರು ಅಶ್ವಮೇಧ ಯಾಗ ಮಾಡಿದ್ರೆ ಕೂಡ ಇಂದ್ರ ಅದನ್ನ ಕೆಲ್ಸಕ್ಕೆ ಹೋಗ್ತಾನೆ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ತನ್ನ ಪದವಿಯಲ್ಲಿ ಹೋಗ್ಬಿಡುತ್ತೋ ತಾನೇ ಅದನ್ನ ಉಳಿಸ್ಕೊಳ್ಬೇಕು ಅಂತ ಅವನು ಪ್ರಯತ್ನ ಪಡ್ತಾನೆ. ಅದರಿಂದ ಅವನು ಪದವಿಗಳೆಲ್ಲ ಅಳೆದು ಹೋಗುವಂಥದ್ದು. ಅದನ್ನ ಹೇಳ್ತಾರೆ ಅಡೆಯ ವಿನಯ ಪಯನಾಹಿ. ಅಡೆಯ ವಿನಯ ಅಂತ ಹೇಳಿದ್ರೆ ಆ ಕರ್ಮ, ಅದು ಒಳ್ಳೆ ಒಂದು ಪುಣ್ಯ ಫಲದಿಂದ ಸಿಕ್ಕಿರುವಂಥದ್ದು. ಅಳಿಂದ ವಿಡಂ ಪಡಿಕಂಡ ಅಳಿಂದ ವಿಡಂ ಒಂದಲ್ಲ ಒಂದು ದಿವಸ ಹೋಗ್ಬಿಡತ್ತೆ. ನಾವು ನೋಡಿದ್ವಲ್ಲ ಚತುರ್ಮುಖ ಬ್ರಹ್ಮನಿಗೆ ಏನಪ್ಪ ಆಯಸ್ಸು ಅಂತ ಹೇಳಿದ್ರೆ 100 ವರ್ಷ, ಸಾಧಾರಣವಾಗಿ ಆವರೇಜ್ 100 years. ಇವಾಗ ನಮಗೂ ಎಲ್ಲ ಹೇಳ್ತಾರಲ್ಲ ವೇದಂ ನೂಲ್ಪಾಯಂ 100 ಅಂತ, ವೇದ ಪ್ರಕಾರ ಪ್ರಾಯ 100 years ಅಂತ. ಅದೇ ತರ 100 years ಅಂತ ಹೇಳ್ಕೊಂಡ್ರೆ ಪ್ರಕೃತಿ ಮಂಡಲದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ಅವನು ಸ್ವಲ್ಪ ದೀರ್ಘವಾಗಿದೆ ಆಯುಸ್ಸು. ಹೇಗೆ ಅಂತ ಹೇಳಿದ್ರೆ 1000 ಚತುರ್ಯುಗ ರೊಟೇಷನ್ ಆದ್ರೆ ಒಂದು ಹಗಲು, 1000 ಚತುರ್ಯುಗ ರೊಟೇಷನ್ ಆದ್ರೆ ಒಂದು ರಾತ್ರಿ. ಇದು ಎರಡು ಸೇರಿದ್ರೆ ಹಾಗಾದ್ರೆ 2000 ರೊಟೇಷನ್ ಚತುರ್ಯುಗ ಆದ್ರೆ ಅವಾಗ ಒಂದು ದಿನ ಆಗುತ್ತೆ. ಈ ಒಂದು ದಿನ ಇಂಟು 365 ಮಲ್ಟಿಪ್ಲೈ ಮಾಡಿ, ಆಯ್ತಾ, 1 ವರ್ಷ ಆಗತ್ತೆ. ಇಂಟು 100 ಅಷ್ಟು ಅವನಿಗೆ ಆಯುಸ್ಸು. ಈ ಆಯುಸ್ ಮುಗಿದೋದ್ಮೇಲೆ ಅವನು ಪದವಿ ಆಗೋಗುತ್ತೆ. ಅಂದ್ರೆ ಅಷ್ಟು ಆಯುಸ್ಸು ಅವನು ಬ್ರಹ್ಮ ಪದವಿಲಿ ಅನುಭವಿಸೋ ಅಷ್ಟು ಅವನು ಪುಣ್ಯ ಪಡ್ಕೊಂಡಿರ್ತಾರೆ. ಆದ್ರೆ ಅಳಿಂದು ವಿಡಂ ಪಡಿಕಂಡ ಮಹಾಪ್ರಳಯ ಕಾಲದಲ್ಲಿ ಎಲ್ಲವೂ ಅದಕ್ಕೂ ಕಲ್ಪ ಅಂತ ಹೇಳ್ತಾರೆ. ಒಂದು ಬ್ರಹ್ಮನ ಆಯುಸ್ಸು ಒಂದು ಕಲ್ಪ ಅಂತ ಹೇಳ್ತಾರೆ. ಒಂದು 100 ವರ್ಷ ಒಂದು ಬ್ರಹ್ಮನ ಆಯುಸ್ಸಿಗೆ ಅದು ಕಲ್ಪಾಂತರದಲ್ಲಿ ಅಂತೆಲ್ಲ ನಾವು ಮಾತಾಡ್ಕೊಳ್ತಿರ್ತೀವಲ್ಲ, ಆ ಕಲ್ಪದಲ್ಲಿ ಅವನ ಆಯುಸ್ ಮುಗಿದೋಗುತ್ತೆ, ಅವಾಗ ಹೊರಟೋಗುತ್ತೆ. ಅಳಿಂದು ವಿಡಂ ಶಾಶ್ವತ ಅಂತ ಏನೂ ಇಲ್ಲ. ಈ ಪೋಸ್ಟಲ್ಲಿ ಇದೀನಪ್ಪ, ಚೆನ್ನಾಗಿದ್ದೇನೆ, ಎಲ್ಲರೂ ನನಗೆ ಮರ್ಯಾದೆ ಕೊಡ್ತಾರೆ ಅಂತ ಪರ್ಮನೆಂಟ್ ಅಂತ ಏನೂ ಇಲ್ಲ. ಹಾಗೇನೆ ಶಿವನ ಪದವಿನೂ ಅಷ್ಟೇನೆ, ಅವನ ಪದವಿನೂ ಏನು ಪರ್ಮನೆಂಟ್ ಅಲ್ಲ. ಅಷ್ಟಕ್ಕೂ ಈ ಪದವಿಗಳಲ್ಲಿ ಇವ್ರಿಗೂ ಎಲ್ಲ ಎಷ್ಟು ಕಷ್ಟಪಟ್ಟಿದ್ದಾರೆ ನಾವು ನೋಡಿದೀವಿ. ಹೇಗೆ ಅಂತ ಹೇಳಿದ್ರೆ ಇವ್ರು ಯಾರು ಸ್ವತಂತ್ರರಲ್ಲ, ಪಾರತಂತ್ರ್ಯದಲ್ಲೇ ಇದ್ದಾರೆ. ಅದೇನು ಹಿಂಗೆ ಹೇಳ್ಬಿಟ್ರೆ ಇಷ್ಟು ದೊಡ್ಡ ಪದವಿ ಇದಾರಲ್ಲ, ಇಂದ್ರ ಚಂದ್ರ ಇವರೆಲ್ಲಾನು ಇಂದ್ರಾದಿ ದೇವತೆಗಳು ಮತ್ತೆ ಬ್ರಹ್ಮರುದ್ರಾದಿಗಳು ಸ್ವತಂತ್ರರಲ್ವಾ ಅಂದ್ರೆ ಖಂಡಿತ ಅಲ್ಲ. ಇವರಿಗೂ ಅನೇಕ ತೊಂದರೆಗಳಿದೆ. ಪ್ರಕೃತಿ ಮಂಡಲದಲ್ಲಿ ನಾವು ನೋಡಿದೀವಿ. ಯಾಕೆ ಭಸ್ಮಾಸುರ ಅವನ ತಲೆ ಮೇಲೆ ಕೈ ಇಡಕ್ ಬಂದ್ಬಿಟ್ಟಿದ್ದ, ಶಿವನ ತಲೆ ಮೇಲೆ ಕೈ ಇಡಕ್ ಬಂದಿದ್ದ. ಅಷ್ಟೇ ಯಾಕೆ ದಕ್ಷ ಯಜ್ಞದಲ್ಲಿ ಅವನಿಗೆ ಶಾಪ ಬಂದ್ಬಿಟ್ಟು ಅವನ ಕಪಾಲವನೇ ಅವನ ಕೈಗೆ ಅಂಟ್ಕೊಂಡ್ಬಿಟ್ಟಿತ್ತು. ಶಾಪಗ್ರಸ್ತನಾಗ್ಬಿಟ್ಟಿದ್ದ, ಯಾರು ಪೂಜೆನೆ ಮಾಡ್ತಿರ್ಲಿಲ್ಲ. ಅವನಿಗೆ ತುಂಬಾ ತೊಂದರೆ ಬಂತು. ಹೆಂಡತಿ ಇದು ಯಜ್ಞಕುಂಡದಲ್ಲಿ ಹಾರ್ಕೊಂಡು ಹೆಂಡತಿ ಪ್ರಾಣತ್ಯಾಗ ಮಾಡ್ಬಿಟ್ಟಿದ್ಲು. ಎಲ್ಲ ಅದು ಸಂಸಾರದಲ್ಲಿ ತೊಂದರೆ ತಾನೆ ಅವನಿಗೆ. ಸಂಸಾರ ಅಂತ ಹೇಳಿದ್ರೆ ಪ್ರಕೃತಿ ಮಂಡಲದಲ್ಲಿ ಬಂದಾಗ ದೊಡ್ಡ ಪದವಿ ಇದ್ರು ಅವ್ರಿಗೂ ತೊಂದರೆ ಏನು ತಪ್ಪಿದ್ದಲ್ಲ. ಇನ್ನು ಬ್ರಹ್ಮನನ್ನು ನೋಡೋಣ. ಬ್ರಹ್ಮ ಏನು, ಅವನಿಗೇನು ಕಡಿಮೆ ತೊಂದರೆ ಏನಿಲ್ಲ. ಅವನು ಒಂದು ತಲೆಯನ್ನ 5 ತಲೆ ಇದ್ದವನು ಒಂದು ತಲೆಯನ್ನ ಸ್ವಂತ ಮಗನೇ ಕಿತ್ಬಿಟ್ಟ. ನೋಡಿ ಹೇಗಿರುತ್ತೆ. ಸ್ವಂತ ಮಗ
ಮಾತೇ ಆಡ್ಲಿಲ್ಲ ಅಥವಾ ಜಗಳ ಆಡಿದ್ರೆ ಎಷ್ಟು ಬೇಸರ ಆಗತ್ತೆ. ಅವ್ರ ತಲೆನೇ ತೆಗೆದ್ಬಿಟ್ರೆ ಹೇಗಿರುತ್ತೆ. ಇವರೆಲ್ಲ ದೇವತೆಗಳು ಅಂತ ಅನ್ಕೋಬೇಕು ನಾವು. ನೋಡಿ ಹೇಗೆ ಇವ್ರನ್ನೆಲ್ಲ ಪೂಜಾರ್ಹರು ಅಂತ ಹೇಳ್ಬಿಟ್ಟು ಇದ್ ಮಾಡ್ತೀವಿ. ಒಂದೊಂದು ಕ್ಷಣದಲ್ಲಿ ಹೀಗಾಗ್ಬಿಡತ್ತೆ. ಅವನ್ ಸ್ವಂತ ಮಗ ತಲೆನ ತೆಗೆದ್ಬಿಟ್ಟ. ಅವನು ತಲೆ ಅವನ್ ಕೈಗೆ ಅಂಟ್ಕೊಂಡು ಅದು ಬೇರೆ ವಿಷಯ. ಆತರ ಅವನು ಅವಮಾನ ಪಟ್ಕೊಂಡ. ದಕ್ಷಯಜ್ಞದಲ್ಲಿ ಹೋಗಿ ಬ್ರಹ್ಮನ ಪದವಿಯಲ್ಲಿ ಕೂತ್ಕೊಂಡು ಯಜ್ಞ ನಡೆಸ್ತಾ ಇರ್ಬೇಕಾದ್ರೆ ಸ್ವಂತ ಮಗನೇ ಬಂದು ಅವನಿಗೆ ಕೋಪದಲ್ಲಿ ಒಂದು ತಲೆಯನ್ನು ತೆಗೆದುಬಿಟ್ಟ. ಬ್ರಹ್ಮ ಹತ್ಯೆ ಆಯ್ತು ಅಂದ್ಬಿಟ್ಟು ಯಾಗನೇ ನಿಂತು ಹೋಯ್ತು. ಅದಾದ್ಮೇಲೆ ಎಷ್ಟು ಸತಿ ಅವನು ವೇದವನ್ನ ಕಲ್ಕೊಂಡಿರ್ತಾನೆ. ಹಯಗ್ರೀವ ರಾಕ್ಷಸ ಬಂದು ಕಿತ್ಕೊಂಡು ಹೋಗ್ತಾನೆ. ಮತ್ತೆ ಭಗವಂತನೇ ಬಂದು ಕಾಪಾಡ್ಬೇಕು. ಅಷ್ಟೇ ಇಲ್ಲ, ಇವನು ಅವಮಾನ ಪಟ್ಕೊಂಡ್ಬಿಡ್ತಾನೆ. ಯಾವಾಗ ಇದರಲ್ಲಿ ಕೃಷ್ಣಾವತಾರದಲ್ಲಿ ಎಲ್ಲ ಗೋವುಗಳನ್ನ ಗೋಪಾಲಕರನ್ನೆಲ್ಲ ತಗೊಂಡು ಹೋಗಿ ಸತ್ಯಲೋಕದಲ್ಲಿ ಇಟ್ಕೊಂಡು ತಾನೇ ಸಾಕ್ತೀನಿ ನೋಡೋಣ ಕೃಷ್ಣನ್ಗೆ ಕೆಟ್ಟ ಹೆಸರು ಬರ್ಲಿ ಎಂದಾಗ ಏನು ನಡೀತಾ ಇದ್ದಾಗ ದೊಡ್ಡ ಅವಮಾನ ಆಯ್ತು ಅವನಿಗೆ. ಸೊ ಹೀಗೆಲ್ಲ ಅವ್ರುಗಳಿಗೂ ಬೇಕಾದಷ್ಟು ತೊಂದರೆ. ಸ್ವಂತ ಹೆಂಡತಿ ಹತ್ರನೇ ಬೈಸ್ಕೊಂಡು ಹೋಗ್ತಾನೆ. ಅಷ್ಟೇ ಹೆಂಡತಿ ಜಗಳ ಆಡ್ಕೊಂಡು ವಿಂಧ್ಯ ಪರ್ವತದಲ್ಲಿ ತಪಸ್ ಮಾಡ್ತಾ ಇರ್ತಾಳೆ. ಇವನು ಅಶ್ವಮೇಧ ಯಾಗ 1000 ಅಶ್ವಮೇಧ ಯಾಗ ಮಾಡ್ಬೇಕು ಅಂತ ಹೇಳಿದಾಗ ಅವಾಗ ಏನ್ ಮಾಡ್ತಾರೆ, ಕಾಂಚೀಪುರದಲ್ಲಿ ಮಾಡಿ, ಯಾಕಂದ್ರೆ ನನಗೆ ಅಷ್ಟು ಸಮಯ ಇಲ್ಲ ಅಂತ ಹೇಳ್ತಾರೆ. ಸರಿ ಒಂದು ಮಾಡಿದ್ರು ಸಾಕು, ಕಾಂಚೀಪುರದಲ್ಲಿ 1000 ಮಾಡಿದ ಲೆಕ್ಕಕ್ಕೆ ಬರುತ್ತೆ, ಕಾಂಚೀಪುರದಲ್ಲಿ ಮಾಡಿ ಅಂತ ಹೇಳಿದಾಗ ಪತ್ನಿ ಬೇಕು, ಯಾಗವನ್ನ ಮಾಡಕ್ಕೆ ಪತ್ನಿ ಬೇಕು. ಪತ್ನಿ ಹೇಳಿ ಕಳಿಸ್ತಾರೆ ವಸಿಷ್ಠರು, ಸ್ವಂತ ಮಗ ಬ್ರಹ್ಮನಾಗೆ ಅವ್ರ ಹತ್ರ ಹೇಳಿ ಕಳಿಸಿದಾಗ ನಾನು ಬರೋದಿಲ್ಲ ಅಂತ ಹೇಳ್ಬಿಡ್ತಾಳೆ. ಅವಾಗ ಏನಾಯ್ತು, ಪಾಪ ಬೇರೆ ಈ ಸಾವಿತ್ರಿ ಇನ್ನು ಬೇರೆ ಹೆಂಡತಿರು ಇರ್ತಾರಲ್ಲ ಅವ್ರನ್ನ ಇಟ್ಕೊಂಡು ಯಾಗವನ್ನ ಶುರು ಮಾಡ್ತಾರೆ. ಶುರು ಮಾಡಿದಾಗ ಸರಸ್ವತಿ ಕೋಪ ಬರುತ್ತೆ. ಅವಳು ಕೂಡ ಅಂದ್ರೆ ಸಂಸಾರದಲ್ಲಿ ಹಿಂಗ್ ನಾರ್ಮಲ್ ಗಂಡ ಹೆಂಡತಿಗೆ ಹೇಗೆ ಜಗಳ ಬರುತ್ತೋ ಅವ್ರಿಗೂ ಜಗಳ ಬರುತ್ತೆ. ಅವ್ರಿಗೇನು ದೊಡ್ಡ ಇದಲ್ಲ. ಅವರು ಕೋಪಿಸ್ಕೊಂಡು ಗಂಡನ ಮೇಲೆ ಹೊರಟೋಗಿರ್ತಾಳೆ. ಏನೂ ಇಲ್ಲ, ಸಣ್ಣ ವಿಷಯಕ್ಕಷ್ಟೇನೆ. ಈ ತ್ರಿಮೂರ್ತಿ ಪತ್ನಿಗಳಲ್ಲಿ ಲಕ್ಷ್ಮಿ, ದುರ್ಗೆ, ಸರಸ್ವತಿನಲ್ಲಿ ಯಾರು ಹೆಚ್ಚು ಅಂತ ಅವ್ರವ್ರಿಗೆ ಒಂದು ಕಾಂಪಿಟೇಷನ್. ಸಾಧಾರಣವಾಗಿ ಸ್ತ್ರೀ ಸ್ವಭಾವನೇ ಒಂಥರ ಹೊಟ್ಟೆ ಕಿಚ್ಚು, ಈರ್ಷ್ಯ ಇದೆಲ್ಲ ಇದ್ದೇ ಇರುತ್ತಲ್ಲ. ಅಂಥದ್ರಲ್ಲಿ ಹಾಗಿರ್ಬೇಕಾದಾಗ ಯಾರು ಹೆಚ್ಚು ಅಂತ ಇದು ಮಾಡ್ತಾರೆ. ಅವಾಗ ಇಂದ್ರನ ಹತ್ರ ಹೋದಾಗ ಲಕ್ಷ್ಮಿನೇ ಹೆಚ್ಚು ಅಂತ ಹೇಳ್ಬಿಡ್ತಾರೆ. ಅವನು ಇಂದ್ರ ಕೋಪ ಬಂದ್ಬಿಡತ್ತೆ ಯಾರಿಗೆ, ಸರಸ್ವತಿಗೆ. ಅವಳು ಅಲ್ಲಿಂದ ಬಂದು ಬ್ರಹ್ಮನ್ನ ಕೇಳ್ತಾರೆ, ನೀವ್ ತಾನೇ ನನ್ನ ಸೃಷ್ಟಿ ಮಾಡಿದ್ದು, ನೀವ್ ಹೇಳಿ ನಾನ್ ಹೆಚ್ಚು ಲಕ್ಷ್ಮಿ ಹೆಚ್ಚು ಅಂತ. ಅವ್ರು ಹೇಳ್ತಾರೆ ಎಲ್ಲರಿಗೂ ಅಮ್ಮನ ಸ್ಥಾನದಲ್ಲಿರೋ ಲಕ್ಷ್ಮಿನೇ ಹೆಚ್ಚು ಅಂತ ಹೇಳ್ಬಿಡ್ತಾನೆ. ಅದಕ್ಕೆ ಅವಳು ಕೋಪಿಸ್ಕೊಂಡು ವಿಂಧ್ಯ ಪರ್ವತಕ್ಕೆ ಹೋಗಿ ತಪಸ್ ಮಾಡ್ತಾ ಇದ್ರು. ಹೀಗೆ ಅವ್ರಿಗೆ ಯಾರಿಗೂ ಕಷ್ಟ ಇಲ್ಲದೆ ಇಲ್ಲ. ಅವರು ಎಲ್ಲ ಕಷ್ಟ ಅನುಭವಿಸ್ತಾ ಇದ್ದಾರೆ. ಅದು ಹೋಗ್ಲಿ, ಆ ಪದವಿ ಏನಾದ್ರೂ ಪರ್ಮನೆಂಟ್ ಆದ್ರೆ ಇಲ್ಲ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಇದು ನೋಡ, ಅವ್ರು ಪುಣ್ಯಕ ಆಗೋಗ್ಬಿಟ್ರೆ ಎಲ್ಲ ಹೋಗಿ ಮತ್ತೆ ಬಂದು ಭೂಮಿನಲ್ಲಿ ಬಿಡ್ಬೇಕಂತೆ. ಇದನ್ನೇ ಭಗವದ್ಗೀತೆನಲ್ಲೂ ಕೃಷ್ಣ ಹೇಳ್ತಾನೆ, ಆ ಬ್ರಹ್ಮ ಭವನ ಲೋಕಾತ್ ಪುನರಾವರ್ತಿನೋರ್ಜುನ ಮಾಮುಪೇತ್ಯತು ಕೌಂತೆಯ ಪುನರ್ಜನ್ಮನ ವಿದ್ಯತೆ. ಎಲ್ಲೇ ಹೋಗ್ಲಿ, ಯಾವ್ದು ನೂಕನ್ ಕಾರ್ನರ್ ಅಲ್ಲಿ ಪ್ರಕೃತಿ ಮಂಡಲದಲ್ಲಿ ಏನೇ ಒಂದು ಜನ್ಮ ತಗೊಂಡ್ರೆ ಕೂಡ ಅದೇ ಆ ಬ್ರಹ್ಮ ಭುವನ ಲೋಕ ಅಂತ ಹೇಳ್ಬಿಡೋದು, ಸತ್ಯಲೋಕ ಪರ್ಯಂತ ಅದೆಲ್ಲ ಅಳಿದು ಹೋಗುವಂಥದ್ದೇನೆ. ಅದು ಯಾವುದು ಪರ್ಮನೆಂಟ್ ಅಲ್ಲ ಅಂತ. ನನ್ನನ್ನ ಮಾತ್ರ ನಾನೇ ಬೇಕು, ನನ್ನನ್ನ ವರಿಸ್ಕೊಂಡು ನನ್ನ ಶರಣಾಗುತ್ತೆ ಆದ್ರೆ ಅವಾಗ ಪುನರಾವರ್ತಿ ಅರ್ಜುನ. ಅವಾಗ ಪುನರಾವರ್ತಿ ಇರಲ್ಲ, ಪುನರ್ಜನ್ಮ ನವಿದ್ಯತೆ ಅವಾಗ ಅಂತ ಹೇಳ್ತಾನೆ. ಈ ತರ ಶರಣಾಗತಿಯಿಂದ ಬೇರೆ ಬೇರೆ ಪ್ರಯೋಜನವೂ ಬೇಡ ಅಂತ ಹೇಳ್ತಾರೆ. ಯಾಕೆಂತ ಹೇಳಿದ್ರೆ ಯಾವ ಪ್ರಯೋಜನ ಇದ್ರೆ ಕೂಡ ಪ್ರಕೃತಿ ಮಂಡಲದಲ್ಲಿ ಅದೆಲ್ಲ ಒಂದ್ ಕಾಲಕ್ಕೆ ಅಳಿದು ಹೋಗುವಂಥದ್ದು. ಅದಕ್ಕೋಸ್ಕರ ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಕಡಿಮಲರಾಳ್ ಪಿರಿಯಾದ, ನಾನೇನ್ ಮಾಡಿದೆ, ಕಡಿಮಲರಾಳ್ ಅಂದ್ರೆ ಈ ವಾಸನೆ, ಕಡಿ ಅಂದ್ರೆ ವಾಸನೆ, ವಾಸನೆಯುಕ್ತ ಸುವಾಸನೆಯುಕ್ತ ಕಮಲದ ಹೂ ಮೇಲೆ ಕೂತಿದ್ದಾಳಲ್ಲ, ಅದೇ ನಮ್ಮಾಳ್ವಾರ್ ಕೂಡ ಹೇಳ್ತಾರೆ, ವೇರಿ ಮಾರಾದ ಪೂ ಮೇಲಿ ರುಪ್ಪಳ್ ವಿನಯ್ ತೀರ್ಕುಮೆ ಅಂತ ಹಾಡ್ತಾರಲ್ಲ ಬ್ರಹ್ಮಾಳ್ವಾರ್ ಕೂಡ. ವೇರಿ ಅಂದ್ರೆ ಅದು ಅಷ್ಟೇನೆ, ಅದು ವಾಸನೆ. ವೇರಿ ಮಾರಾದ, ನೆನ್ನೆ ಗಮ್ಮಂತ ವಾಸನೆ ಇತ್ತು, ಇವಾಗ ಸಂಪಿಗೆ ಹೂವು ಯಾವುದೇ ಹೂವು ಆದ್ರೂ ನೆನ್ನೆ ಫ್ರೆಶ್ ಆಗಿರ್ಬೇಕಾದ್ರೆ ವಾಸನೆ ಇರುತ್ತೆ, ಒಣಗೋದ್ಮೇಲೆ ಆ ಹೂವೇ ಒಂದು ಬೇರೆ ವಾಸನೆ ಬಂದ್ಬಿಡುತ್ತೆ, ಎತ್ತು ಬಿಸಾಕ್ಬೇಕು ಅನ್ಸುತ್ತೆ. ಆದ್ರೆ ಲಕ್ಷ್ಮಿ ಕೂತ್ಕೊಂಡಿರೋ ಅಂತ ಅವಳ ಆಸನ ಕಮಲ ಇದೆಯಲ್ಲ, ವೇರಿ ಮಾರಾದ, ಒಂದು ಚೂರು ಸುವಾಸನೆ ಬದಲಾಗೋದಿಲ್ಲಂತೆ, ಒಂದೇ ತರ ಇರುತ್ತಂತೆ. ಅದ್ರ ಮೇಲೆ ಕೂತಿರೋವಳು ಪಿರಿಯಾದ, ಲಕ್ಷ್ಮಿನ ಪಿರಿಯಾದ, ತಿನೆಯೂ ಬಿಡಾದಾಳು, ಭಗವಂತನನ್ನ ಒಂದು ಕ್ಷಣವೂ ಬಿಟ್ಟಿರೋದಿಲ್ವಂತೆ. ಅಹಲ ಇಲ್ಲೇ ನಿರೆಯುಮ್ ಎಂದ್ರೆ ಅಲರ್ ಮೇಲ್ ಮಂಗೈ ಉರೆ ಮಾರ್ಬಾ, ಅದನ್ನ ಆಳ್ವಾರ್ಗಳೆಲ್ಲ ಹಾಡ್ತಾರೆ. ಅಹಲ ಇಲ್ಲೇನು, ಒಂದು ಕ್ಷಣನೂ ನಾನು ಭಗವಂತನನ್ನ ಬಿಟ್ಟಿರೋದಿಲ್ಲ ಅಂತ ಜೊತೆಗೇ ಇರ್ತಾಳಂತೆ. ಇದರಿಂದ ನಮಗೇನು ಪ್ರಯೋಜನ ಅಂತ ಹೇಳಿದ್ರೆ,
ಭಗವಂತನ ಕ್ಷಾಂತಿ ಗುಣ ಹೆಚ್ಚುತ್ತೆ. ನಾವು ಅವನಿಗೆ ಶರಣಾಗತಿ ಮಾಡ್ಕೊಂಡಾಗ ಶ್ರೀಮನ್ ನಾರಾಯಣನಿಗೆ ಆ ನಿಗ್ರಹವನ್ನೇ ಮಾಡ್ಬೇಕು ಅಂತ ಯಾವಾಗ್ಲೂ ಇರ್ತಾನೋ ಆ ಬುದ್ಧಿ ಬದಲಾಗಿ ನಮಗೂ ಅನುಗ್ರಹ ಮಾಡ್ತಾನೆ. ಮಾರ್ಧವತೆ ಬರುತ್ತೆ ಅವನ ಗುಣದಲ್ಲಿ, ಕಾರುಣ್ಯ ಕಾಠಿಣ್ಯ ಹೋಗಿ ಕಾರುಣ್ಯ ಬರುತ್ತೆ. ಇದಕ್ಕೆಲ್ಲ ಅದಕ್ಕೆ ಇಡಮುಡೆಯ ಅರುಳಾಳರ್, ಇವರಿಬ್ರು ಇಡಮುಡೆಯ ಅರುಳಾಳರ್ ಅಂದ್ರೆ ಕಾರುಣ್ಯ ಒಂದು ಬೇಸಿಕ್ ನೇಚರ್. ಆದ್ರೆ ನಾವು ತಪ್ಪು ಮಾಡಿದ್ರೆ ಮಾತ್ರ ಸಹಿಸೋಲ್ಲ ಭಗವಂತ. ಅವಾಗ ಏನ್ ಮಾಡ್ಬೇಕು, ಅದಕ್ಕೆ ಈ ಪುರುಷಕಾರಿಯಾಗಿ ಅಮ್ಮನವ್ರನ್ನ ಮಧ್ಯದಲ್ಲಿ ಇಟ್ಕೊಂಡ್ರೆ ಕಡಿಮಲ್ಲರಾಳ್ ಅವಳನ್ನ ಇಟ್ಕೊಂಡು ಅವಳ ಜೊತೆಗೆ ಇಣೆ ಅಡಿಗಳಡೆಯಿಂದೇನೆ, ಇದು ತುಂಬಾ ಮುಖ್ಯ ನೋಡಿ. ನಾವು ಯಾವಾಗ್ಲೂ ಶ್ರೀಮನ್ನಾರಾಯಣ ಚರಣೌ, ಅದು ಪ್ಲೂರಲ್, ಚರಣಂ ಪ್ರಪದ್ಯೆ, 4 ಜೊತೆ ಪಾದಗಳು, ಒಂದು ಜೊತೆ ಅಡಿಗಳು ನಾರಾಯಣದು, ಇನ್ನೊಂದು ಜೊತೆ ಅಡಿಗಳು ಲಕ್ಷ್ಮೀದು. ಅದಕ್ಕೆ ಇಣೈ ಅಂದ್ರೆ ಜೊತೆ, ಇಣೈ ಅಡಿಗಳೇ ಅಡೆಯಿಂದೇನೆ, ಇವರಿಬ್ಬರನ್ನು ಒಟ್ಟಿಗೆ ನಾವು ಶರಣಾಗತಿ ಮಾಡ್ಕೋಬೇಕು. ಬರೀ ನಾರಾಯಣನಿಗೆ ಮಾತ್ರ ಅಂತಲ್ಲ, ಅಥವಾ ಲಕ್ಷ್ಮಿಗೆ ಮಾತ್ರ ಶರಣಾಗತಿ ಮಾಡ್ಕೊಳ್ಳೋದು ಅಂತಲ್ಲ. ಇದನ್ನ ಏನಾಯ್ತು ನಾವು ನೋಡಿದ್ವಿ, ಬರೀ ನಾರಾಯಣನ್ಗೆ ಮಾಡ್ಕೊಂಡಿದ್ದು ಏನಾಯ್ತು, ಬರೀ ಲಕ್ಷ್ಮಿಗೆ ಮಾಡ್ಕೊಂಡಿದ್ದು ಏನಾಯ್ತು, ಅದರಲ್ಲಿ ವ್ಯತ್ಯಾಸ ನಾವು ನೋಡಿದ್ವಿ. ಯಾಕಂದ್ರೆ ಬರೀ ರಾಮನೇ ಬೇಕು ಅಂತ ಹೇಳ್ದವನು ಶೂರ್ಪಣಕಿಗೆ ರಾಮನು ಸಿಗ್ಲಿಲ್ಲ, ಮೂಗು ಕಿವಿ ಎಲ್ಲ ಕುಯ್ದೋಯ್ತು. ಅದೇ ತರ ಬರೀ ಸೀತೆನೇ ಬೇಕು ಅಂತ ರಾವಣನ್ಗೆ ಅದು ಅಷ್ಟೇನೆ, ಅವನ ಪ್ರಾಣನೇ ಹೋಗ್ಬಿಡ್ತು. ಹೀಗೆ ಒಬ್ರೇ ಬೇಕು ಅಂತ ಯಾವಾಗ್ಲೂ ಕೇಳ್ಕೊಳ್ಬಾರ್ದು, ಇಬ್ರು ಬೇಕು ಅಂತ ಯಾವಾಗ ಶರಣಾಗತಿ ಮಾಡ್ಕೊಂಡ್ರು ವಿಭೀಷಣ, ಅವಾಗ ಏನಾಯ್ತು, ಅವನಿಗೆ ಮತ್ತೆ ರಾಜ್ಯವೂ ಸಿಕ್ತು, ರಾಜನೂ ಆದ. ಅವನು ಇನ್ನು ಲಂಕೆಗೆ ದೊರೆಯಾಗಿ ಶಾಶ್ವತವಾಗಿ ರಾಜ್ಯಭಾರವನ್ನ ಮಾಡೋ ತರ ಒಳ್ಳೇದಾಯ್ತು ಅವನಿಗೆ. ಹೀಗೆ ನಾವು ಇಣೆ ಅಡಿಗಳೇ ಅಡೆಂದೇನೆ ಅಂತ ಇಲ್ಲಿ ಇದನ್ನ ಶರಣಾಗತಿ ಬೇರೆ ಪ್ರಯೋಜನಕ್ಕೆ ಅಂತ ಏನು ಮಾಡ್ಕೊಳ್ಬಾರ್ದು. ಯಾಕಂದ್ರೆ ಯಾವುದೇ ಪ್ರಯೋಜನ ಇದ್ರೆ ಕೂಡ ಅದು ಪ್ರಕೃತಿ ಮಂಡಲದಲ್ಲಿ ಎಳೆದೋಗುವಂಥದ್ದು. ಬ್ರಹ್ಮರುದ್ರಾದಿ ಶರಣಾಗತಿಯೇ ಪುಣ್ಯ ಪಾಪಗಳಿಗೆ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ ದೇಶಿಕರು. ಅದಕ್ಕೆ ಡೆಫಿನೇಷನ್ನೇ ಹಂಗೆ ಕೊಡ್ತಾರೆ. ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ಪುಣ್ಯ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತಿಯೇ ಶರಣಾಗತಿ ಅಂತ. ಅದಕ್ಕೆ ನಾವು ಶರಣಾಗತಿ ಮಾಡ್ಕೊಂಡು ಕೂಡಲೇ ಸಂಚಿತ ಪಾಪ ಪುಣ್ಯ ಏನಿದೆಯೋ ಅದೆಲ್ಲ ಹೊಟ್ಟೋಗುತ್ತಂತೆ. ಯಾವಾಗ್ಲಾದ್ರೂ ಏನಾದ್ರೂ ಒಂದು ಕೆಲಸ ಮಾಡಿದ್ರೆ ತಕ್ಷಣ ಒಂದು ಬಕ್ಷಿಸ್ ಕೊಡ್ತಾರಲ್ಲ, ನಾವು ನೋಡ್ತೀವಿ ಈ ಡಾಲ್ಫಿನ್ ಶೋನಲ್ಲಿ, ಈ ವಾಟರ್ ಶೋಗಳಲ್ಲೆಲ್ಲ ತಕ್ಷಣ ಅಲ್ಲಲ್ಲೇ ಒಂದು ಸ್ಯಾರ್ಡೈನ್ ಅಂತ ಒಂದು ಸಣ್ಣ ಮೀನೋ ಏನೋ ಒಂದು ಕೊಡ್ತಾರೆ, ಅದಕ್ಕೆ ಚಾಕ್ಲೇಟ್ ತರ. ಅವಾಗ ಅದು ಇನ್ನೊಂದು ಏನೋ ಒಂದು ಮಾಡಿ ತೋರಿಸುತ್ತೆ. ಅದೇ ತರ ನಾವು ಶರಣಾಗತಿ ಮಾಡ್ಕೊಂಡಿದ್ದಕ್ಕೆ ತಕ್ಷಣ ನಮಗೆ ಏನಪ್ಪ ಫಲ, ನಮ್ಮ ಭಗವಂತ ಏನ್ ಕೊಡ್ತಾನೆ ಅಂದ್ರೆ ನಮ್ಮ ಸಂಚಿತ ಪಾಪ ಪುಣ್ಯಗಳನ್ನ ಅಳಿಸ್ಬಿಡ್ತಾನೆ. ಅದೇ ಶರಣಾಗತಿನೇ ಪುಣ್ಯ ಪಾಪಗಳಿಗೆ ಒಂದು ಪ್ರಾಯಶ್ಚಿತ್ತ ಅಂತ. ಯಾಕಂದ್ರೆ ಕಾರಣ ನಾವು ಕೇಳ್ಕೋಬೇಕಾಗಿರೋದು ಮೋಕ್ಷ. ಮೋಕ್ಷ ನಮಗೆ ಸಿಗೋದ್ರಿಂದ ಇದು ಪ್ರಾಯಶ್ಚಿತ್ತ ಆಗತ್ತೆ. ಆಮೇಲೆ ಪ್ರಾರಬ್ಧ ಕರ್ಮವನ್ನ ಕಳಿತನ್ನ ನಾವತ್ತೆ ಹೇಳಿದೆ. ಪ್ರಾರಬ್ಧ ಕರ್ಮವನ್ನ ಯಾಕೆ ಕಳಿಬೇಕು, ಅದನ್ನು ಅಳಿಸ್ಬಿಡ್ಬೋದಲ್ಲ ಅಂತ ಹೇಳಿದ್ರೆ, ಪ್ರಾರಬ್ಧ ಕರ್ಮ ಹೋಗ್ಬಿಟ್ಮೇಲೆ ಏನಾಗುತ್ತೆ, ಆ ಮುಕ್ತ ದಶೆಯಲ್ಲಿ ಹೇಗೆ ಸೌಖ್ಯವಾಗಿರ್ತೀವೋ ಅದೇ ತರ ಪ್ರಕೃತಿ ಮಂಡಲದಲ್ಲಿ ನಿಮ್ಗೆ ಸೌಖ್ಯವಾಗಿರ್ತೀರ. ಅವಾಗ ಪ್ರಾಣ ಹೋಗೋದ್ ಮುಂಚೆ ಅಕಸ್ಮಾತ್ ಭಗವಂತ ಬಂದು ನೀನ್ ನನ್ನ ವಸ್ತು ಬಾ ಅಂತ ಹೇಳಿದ್ರೆ, ಯಾಕೆ ಇಲ್ಲೇ ಚೆನ್ನಾಗಿದೆಯಲ್ಲ, ಯಾಕಂದ್ರೆ ಅಪಿಪಾಸಹ ವಿಜಿಗಿತ್ಸಹ ಅಂತ ಹೇಳ್ಕೊಂಡು ಇಲ್ಲೇ ಸಂತೋಷವಾಗಿದ್ದೀನಲ್ಲ ಅಂತ ಇದ್ದು ಬಿಡ್ತೀವಂತೆ. ಅದಕ್ಕೋಸ್ಕರ ಭಗವಂತ ಏನ್ ಮಾಡ್ತಾನೆ, ಆ ಪ್ರಾರಬ್ಧ ಕರ್ಮವನ್ನು ಮಾತ್ರ ನಾವೇ ಅನುಭವಿಸ್ಲಿ ಅಂತ ಬಿಡ್ತಾನೆ. ಏತದ್ ದೇಹ ವಸನೆ ಅಲ್ಲಿ ಕರೆಕ್ಟ್ ಆಗಿ ಟ್ಯೂನ್ ಮಾಡಿ ಇಟ್ಕೊಂಡಿರ್ತಾನೆ. ಪ್ರಾಣ ಹೋಗೋವರೆಗೂ ಆ ಪ್ರಾರಬ್ಧ ಕರ್ಮವನ್ನ ಹೇಗೋ ಕಳೆಯೋ ಹಾಗೆ ಮಾಡ್ಬಿಟ್ಟು ಆಮೇಲೆ ತನ್ನ ಹತ್ರಕ್ಕೆ ಕರ್ಕೊಳ್ತಾನೆ. ಇದೆಲ್ಲ ನೋಡಿ ಅದಕ್ಕೆ ನಾವು ಏನ್ ಮಾಡಿದೆ, ಇವರು ದೇಶಿಕರು ಹೇಳ್ತಾರೆ, ನಾನು ಕಮಲದ ಮೇಲೆ ಕೂತಿದ್ಲಲ್ಲ ಅವಳಿಗೆ ಭಗವಂತನ ಜೊತೆಗೆ ಅವರಿಬ್ರಿಗೂ ನಾನು ಇದು ಶರಣಾಗತಿ ಮಾಡ್ಕೊಂಡೆ ಅಂತ. ಇದನ್ನೇ ವೇದಾಂತ ದೇಶಿಕರು ದಯಾಶತಕದಲ್ಲೂ ಹೇಳ್ತಾರೆ ತುಂಬಾ ಸೊಗಸಾಗಿ. ರಾಜ ಅಪತ್ಯ ಪ್ರವೃತ್ತಿ ವಿಭವ ಪ್ರೇಕ್ಷ ಪರ್ಯಾಯ ದುಃಖಂ ಅಂತ. ಅಂದ್ರೆ ಈ ಪ್ರಾಜಾಪತ್ಯ, ಇದು ಬ್ರಹ್ಮ ಪದವಿ, ಇದೆಲ್ಲ ಪ್ರವೃತ್ತಿ ಅಂಡ್ ಅದರ್ಸ್ ಯಾವುದೇ ಪದವಿ ಇದ್ರೆ ಕೂಡ ವಿಭವ ಅವತಾರದಲ್ಲಿ ಇದು ಈ ಭೂಮಿನಲ್ಲಿ ವೈಭವವಾಗಿ ನಾವು ಮೆರೆದ್ರೆ ಕೂಡ ಪ್ರೇಕ್ಷೆ ಪರ್ಯಾಯ ದುಃಖ, ಒಂದಾದ್ಮೇಲೆ ಒಂದು ಅನಸ್ಯೂತವಾಗಿ ತೊಂದರೆಗಳೇ ಬರ್ತಾ ಇರುತ್ತೆ ಹೊರತು ಏನು ಒಳ್ಳೇದು ಅಂತ ಏನೂ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಒಂದು ಸಣ್ಣ ಕಥೆ ಹೇಳ್ತಾರೆ, ಮಹಾಭಾರತದಲ್ಲಿ ಬರುತ್ತೆ. ವ್ಯಾಸನು ಹೋಗಿ, ಯಾಕಂದ್ರೆ ಯಾರ್ಯಾರಿಗೆ ಎಲ್ಲಿರ್ತಾರೋ ಅಲ್ಲೇ ಚೆನ್ನಾಗಿದೆ ಅಂತ ಅನ್ನಿಸ್ಬಿಡತ್ತೆ. ಮೋಕ್ಷದ ವಿಚಾರ ಗೊತ್ತಿಲ್ಲದೆ ಇದ್ದಾಗ ಹಾಗೇನೆ ಒಂದು ಹುಡುಗ ಹೋಗ್ತಾ ಇರುತ್ತಂತೆ, ನಿಧಾನಕ್ಕೆ ಹೀಗೆ ಬೆಳ್ಕೊಂಡು ಹೋಗ್ತಾ ಇರುತ್ತಂತೆ. ಅದಕ್ಕೆ ಅದನ್ನ ನೋಡ್ಬಿಟ್ಟು ಪಾಪ ವ್ಯಾಸರು, ಯಾರು ಲಪ ದೊಡ್ಡ ಜ್ಞಾನಿ ವ್ಯಾಸರು ಕೇಳ್ತಾರಂತೆ, ಅಲ್ಲ ನೀನ್ ಹಿಂಗೆ ನಿಧಾನಕ್ಕೆ ಹೋಗ್ತಾ ಇದೆಯಲ್ಲ, ಯಾವ ಕಾಲಕ್ಕೆ ಹೋಗಿ ಅಲ್ಲಿ ಸೇರೋದು, ಏನು ನಿನ್ ಜನ್ಮ ಇದು, ನಿನ್ನ ಜನ್ಮ ಹೀಗಿದೆಯಲ್ಲ ಅಂತ. ಅದಕ್ಕೆ ಅದು ಹುಡುಗ ನೋಡಿ ಹೇಳುತ್ತಂತೆ, ನಿನಗೇನ್ ಕಷ್ಟ,
ನನ್ನ ಆಹಾರ ನನಗೆ ಸಿಗ್ತಾ ಇದೆ, ನನ್ನ ಪಾಡ ನಾನು ಹೋಗ್ತಾ ಇದ್ದೀನಿ, ತಣ್ಣಗೆ ಎಲೆ ಕೆಳಗೆ ಮಲ್ಕೊಳ್ತೀನಿ, ಬೆಳಗಾಗಿದ್ದು ಆ ಎಲೆನೇ ತಿಂತೀನಿ, ನಾನು ಸೌಖ್ಯವಾಗಿ ಇದ್ದೀನಲ್ಲ, ನಿನಗೇನು ಕಷ್ಟ, ನಿನಗೇನು ಕಷ್ಟ ಇಲ್ಲದೆ ಇಲ್ವಾ, ನಿನಗೂ ಬೇಕಾದಷ್ಟು ಕಷ್ಟ ಇದೆ, ನನಗೆ ಚೆನ್ನಾಗಿ ಗೊತ್ತು, ಹುಟ್ಟಿದ ತಕ್ಷಣ ನಿಮ್ಮ ಅಪ್ಪ ಅಮ್ಮ ಇಬ್ರು ನೆನ್ನ ಬಿಟ್ಬಿಟ್ರಲ್ಲ, ನೀನು ಹಾಗೆ ದೊಡ್ಡವನಾದಿಯಲ್ಲ ಅಂತ ಅದು ಕೇಳತ್ತಂತೆ ವ್ಯಾಸನ್ನ. ಹಾಗೆ ಸದ್ಯೋಜಾತರಾಗಿ ಹುಟ್ಟಿದ್ರು ವೇದವ್ಯಾಸರು, ಅದು ಕೇಳತ್ತಂತೆ. ಹಾಗಾದ್ರೆ ಯಾರಿಗೆ ತಾನು ಕಷ್ಟ ಇಲ್ಲ, ಪ್ರಕೃತಿ ಮಂಡಲದಲ್ಲಿ ಎಲ್ಲರಿಗೂ ದುಃಖ ಇದೆ. ಅದಕ್ಕೆ ಪ್ರೇಕ್ಷ ಪರ್ಯಾಯ ದುಃಖ ಪರ್ಯಾಯ, ಅದರಿಂದ ಈ ದುಃಖ ಇನ್ನು ಯಾವುದೋ ಬೇರೆ ಪದವಿ ಬೇಕು ಅಂತೆಲ್ಲ ಕೇಳ್ಕೊಳ್ಳೋ ಬದಲು ಇಣೆ ಅಡಿಗಳೇ ಅಡೆಂದೇನೆ, ನಿನ್ನ ಪಾದದಲ್ಲಿ ನಾನು ಬೀಳ್ತೀನಿ, ನೀ ನನ್ನ ಅನುಗ್ರಹ ಮಾಡು, ನನಗೆ ಯಾವುದು ಒಳ್ಳೇದು ಅಂತ ನಿನಗೆ ಚೆನ್ನಾಗಿ ಗೊತ್ತು, ಅದನ್ನೇ ಕೊಡು ಅಂತ ಕೇಳ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. தந்திரங்கள் வேறின்றி தந்திரங்கள் வேறின்றி தமது வழி அழியாது தமது வழி அழியாது மந்திரங்கள் தம்மாலும் மந்திரங்கள் தம்மாலும் மத்துமுள்ள உரையாலும் உள்ள உரையாலும் அந்தரங்கண்டடி பணிவார் அந்தரம் கண்டு அணி பணிவார் அனைவர்க்கும் அருள் புரியும் அனைவர்க்கும் அருள் புரியும் சிந்துரவெற்பிரையவனார் சிந்துரவெற்பிரையவனார் சீலமல்லதறியேனே கீழா சீலமல்லதறியேனே சீலமல்லதறியேனே. வீடியோ ஆஃப் பண்ணிக்கோங்க ஆனந்த. தமது வழி அழி ஆஃப் பண்ணிட்டு ஆன் பண்ணிக்க ஒரு சரியா. தந்திரங்கள் வேறின்றி தமது வழி அழியாது மந்திரங்கள் தம்மாலும் மத்துமுள்ள உரையாலும் அந்தரங்கண்டடி பணிவார் அனைவர்க்கும் அருள் புரியும் சிந்துரவெற்பிரையவனார் சீலமல்லதறியேனே. தந்திரங்கள் வேறின்றி தமது வழி அழியாது மந்திரங்கள் தம்மாலும் மத்துமுள்ள உரையாலும் ಅಂತರಂಗ ಕಂಡು ಅಡಿ ಪಣಿವಾರ್ ಅನೈ ಇಲ್ಲೆಲ್ಲ ಬೇರೆ ಕೊಟ್ಟಿದ್ದಾರೆ ಮಾಮಿ. ಎಲ್ಲಾರ್ಗೂ ಅಲ್ಲ, ಅದು ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ, ನಾವು ಹೇಳ್ಬೇಕು ಕರೆಕ್ಟ್ ಆಗಿ ಅಷ್ಟೇನೆ. ಅಂದರ ಅಲ್ಲ, ಅದು ಅಂತರನೇ. ಅಲ್ಲಿ ತಾದ ಒಂದೇ ಇದು ಅಂದರಂ ಅಂತ ಹಾಕ್ತಾರೆ. ಅಂತರಂ ಅಂದ್ರೆ ಅಂತರ ಅಂದ್ರೆ ಡಿಫ್ರೆನ್ಸ್ ನೋಡಿ ನಮ್ಗೆ ಅರುಳ್ ಪುರಿವಾರ್, ಅವರು ವ್ಯತ್ಯಾಸ ನೋಡ್ಕೊಂಡು ಅರುಳ್ ಕೊಡ್ತಾರೆ ಅಂತ. ಅಂತರಂ ಕಂಡ್ ಅಣಿ ಪಣಿವಾರ್ ಅಂತರಂ ಕಂಡು ಅಡಿ ಪಣಿವಾರ್ அனைக்கும் அருள் புரியும் எல்லாರ್க்கும் ಅಂತ ಕೊಟ್ಟಿದ್ದಾರೆ. அனைவர்க்கும் இல்ல, அனைவர்க்கும் அருள் புரியும் அனைவர்க்கு அருள் புரியும் சிந்துரவெற்பிரையவனார் ಶೀಲಮಲ್ಲದರಿಯೇನೆ. ಇದಕ್ಕೆ ಸರಿ ಏನಪ್ಪ ಮಾಡ್ಬೇಕು? ಈ ಆಯ್ತು, ಅನನ್ಯಗತಿತ್ವ ಹೇಳಿದ್ರಿ, ಆಕಿಂಚನ್ಯ ಹೇಳಿದ್ರಿ, ಶರಣಾಗತಿ ಮಾಡ್ಕೊಳ್ಳೋಣ ಅಂದ್ರೆ ಏನ್ ಮಾಡ್ಬೇಕು? ಶರಣಾಗತಿ ಮಾಡ್ಕೊಳ್ಳೋಕೆ ಅದನ್ನ ಹೇಳ್ತಾರೆ. ತಂತಿರಂಗಳ್ ಬೇರಿನ್ರಿ, ಇದಕ್ಕೇನು ನೀ ಕಷ್ಟ ಪಡ್ಬೇಕಾಗಿದ್ದಿಲ್ಲ. 4 ಅಗ್ನಿ ಇಟ್ಕೊಂಡು ಮಧ್ಯದಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಏನು ತಪಸ್ ಮಾಡ್ಬೇಕಾಗಿಲ್ಲ. ಹಲವಾರು ಕಷ್ಟವಾದ ವೇದ ಮಂತ್ರಗಳನ್ನು ಏನು ಹೇಳ್ಬೇಕಾಗಿದ್ದಿಲ್ಲ. ಗುರುಮುಖೇನ ಎಲ್ಲ ಕಲ್ತ್ಕೊಂಡು ಯಾಗಗಳನ್ನ ಇಷ್ಟಿಗಳನ್ನ ಏನು ಮಾಡ್ಬೇಕಾಗಿಲ್ಲ. ಅದನ್ನ ಇಲ್ಲಿ ಹೇಳ್ತಾರೆ. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ತಂತಿರಂಗಳ್ ಬೇರಿನ್ರಿ ತಮಳದ ವಳಿ ಅಳಿಯಾದ. ನೀವು ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಏನ್ ಮಾಡ್ತಾ ಇದ್ರು ಅದನ್ನೇ ಮೇಲೆ ಯಾರ್ ಶೈವನಹಳ್ ವೇಂಡುವನ ಕೇಟಿ ಅಂತ ಹೇಳ್ತಾಳಲ್ಲ ಆಂಡಾಳ, ಆ ತರ ನಾಡು ಪುಹಣಂ ನನ್ರಾಹ. ನಾವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇನೆ. ನಾವು ಮಾಡದ ಮೇಲೆ ಶರಣಾಗತಿ ಮಾಡ್ಕೊಂಡ್ಮೇಲೆ ಎಲ್ಲರೂ ಏನ್ ಹೇಳ್ಬೇಕ? ಬೇಷ್, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ ನೀವು ಅಂತ. ನಾಡು ಪುಹಳಂ ನನ್ರಾಹ, ಇಡೀ ಜಗತ್ತು ನಮ್ಮನ್ನ ಹೊಳತಂತೆ ಒಳ್ಳೆ ಕೆಲಸ ಮಾಡಿದೆ ಅಂತ. ಸರಿ, ಇದು ಎಲ್ಲಿ ಹೇಳಿದೆ ಶರಣಾಗತಿ ಅನ್ನೋದು? ಯಾರಾದ್ರೂ ಸುಮ್ಮನೆ ಅವ್ರವರೇ ಹೇಳ್ಬಿಡ್ತಾರ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇದೆಲ್ಲ ಯಾರು ಅವರೇ ಸೃಷ್ಟಿ ಮಾಡ್ಕೊಂಡು ಊಹಿಸ್ಕೊಂಡು ಹೇಳೋ ಅಂತದ್ದಲ್ಲ. ಇದು ಅನಾದಿ ಕಾಲದಿಂದ ವೇದದಲ್ಲಿ ಬಂದಿರೋ ಮಾರ್ಗ. ಇದು ವೇದ ಮಾರ್ಗದಲ್ಲಿ ಸೂಚನೆ ಆಗಿರುವಂಥದ್ದು ಶರಣಾಗತಿ.
ಈ ವೇದ ಮಾರ್ಗದಲ್ಲಿ ಬಂದಿರೋದನ್ನೇ ಎಲ್ಲಾರ್ಗೂ ಅರ್ಥ ಆಗಲ್ಲ ಅಂತ ಉಪನಿಷತ್ತಲ್ಲೂ ಅದನ್ನ ಹೇಳಿದ್ರು, ಕಠೋಪನಿಷತ್ನಲ್ಲೂ ಅದನ್ನ ವಿರಳವಾಗಿ ಹೇಳಿದ್ರು, ಅದೂ ಅರ್ಥ ಆಗ್ಲಿಲ್ಲ ಅಂತ ಹೇಳಿ ಕೊನೆಗೆ ಭಗವದ್ಗೀತೆಯಲ್ಲಿ ಹೇಳಿದ್ರು. ಹೇಗೆ ಅಂತ ಹೇಳಿದ್ರೆ ರಾಜಯೋಗ, ಭಕ್ತಿ ಯೋಗ, ಧ್ಯಾನ ಯೋಗ, ಕರ್ಮಯೋಗ, ಈ ಎಲ್ಲ ಯೋಗಗಳನ್ನು ಹೇಳಿ ಯಾವ್ದು ಬೇಕಾದ್ರೂ ನೀವು ಮಾರ್ಗವನ್ನ ಆರಿಸ್ಕೊಳ್ಬೋದು ಭಗವಂತನನ್ನ ಹೋಗಿ ಸೇರೋಕ್ಕೆ. ಒಂದು ಪಕ್ಷ ಅದು ಯಾವ್ದು ನಿಮ್ಮ ಕೈಲಿ ಆಗದೆ ಹೋದ್ರೆ ಸರ್ವಧರ್ಮಾನ್ ಪರಿತ್ಯಜ, ಅದೆಲ್ಲ ಬಿಟ್ಬಿಡಿ, ಕೇವಲ ನನ್ನಲ್ಲಿ ಶರಣಾಗತಿ ಮಾಡ್ಕೊಳ್ಳಿ, ಮಾಮೇಕಂ ಶರಣಂ ವ್ರಜ. ಇದೇನೆ ಕೃಷ್ಣ 68ನೇ ಶ್ಲೋಕದಲ್ಲಿ 66ನೇ ಶ್ಲೋಕದಲ್ಲಿ 18ನೇ ಅಧ್ಯಾಯದಲ್ಲಿ ಹೇಳಿದ್ದು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಭಗವದ್ಗೀತೆಯಲ್ಲೇ ಹೇಳಿದ್ದಾನೆ. ಇದನ್ನ ಹಿಂದೆ ವೇದದಲ್ಲೂ ಹೇಳಿತ್ತು. ಯಾರಾದ್ರೂ ನೋಡಿದ್ರೆ ಈ ಶರಣಾಗತಿ ಅನ್ನೋದು ಯಾವ್ದೋ ಬರೀ ಅಯ್ಯಂಗಾರ್ರಿಗೆ ಮಾತ್ರ ಅಂತ ಕಾಣುತ್ತೆ, ರಾಮಾನುಜಾಚಾರ್ಯರು ಕಂಡಿಡ್ದಿದ್ದು ಅಂತ. ಇದೆಲ್ಲ ಯಾರು ರಾಮಾನುಜಾಚಾರ್ಯರೇನು ಕಂಡಿಡ್ದಿದ್ದಲ್ಲ. ಇಷ್ಟಕ್ಕೂ ನಿಜವಾಗ್ಲೂ ನೀವು ರಾಮಾನುಜಾಚಾರ್ಯರ ಚರಿತ್ರೆ ನೋಡಿದ್ರೆ ಅವರು ಅಯ್ಯರ್ ಕುಟುಂಬದಲ್ಲಿ ಹುಟ್ಟಿದವರು. ಅವರು ಶೈವ ಕುಟುಂಬದಲ್ಲಿ ಹುಟ್ಟಿ ನಂತರ ಅವರು ಶ್ರೀ ವೈಷ್ಣವಕ್ಕೆ ಧರ್ಮಕ್ಕೆ ಬದಲಾಯಿಸ್ಕೊಳ್ತಾರೆ. ತಿರುಗೋಷ್ಠಿಯವ್ರ ಹತ್ರ 18 ಸಾರಿ ಹೋಗಿ ಮಂತ್ರೋಪದೇಶ ಪಡ್ಕೊಂಡು ಮಧುರಾಂತಕದಲ್ಲಿ ಪೆರಿಯ ನಂಬಿ ಹತ್ರ ಶ್ರಮಾಶ್ರಯಣ ಮಾಡಿಸ್ಕೊಳ್ತಾರೆ. ಇದು ಯಾವಾಗ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತನೇ ಕಾಂಚೀಪುರದಲ್ಲಿ ಪ್ರಶ್ನೆಯನ್ನ ಹೇಳಿ ಕಳಿಸ್ತಾರೆ ತಿರುಕಚ್ಚಿ ನಂಬಿ ಮಾತಾಡ್ತಾರೆ. ಕಾಂಚೀಪುರದಲ್ಲಿ 6 ವಾರ್ತೆ ಅಂತ ನಾವು ಇದನ್ನೆಲ್ಲ ಹಲವಾರು ಸತಿ ಹೇಳಿದೀವಿ. ಅವಾಗ ಕೇಳಿದಾಗ ಶರಣಾಗತಿ ಹೇಗ್ ಮಾಡ್ಕೊಳ್ಬೇಕು, ಮೋಕ್ಷ ಹೇಗ್ ಸಿಗತ್ತೆ ಅಂತ ಹೇಳಿದ್ರೆ ಗುರುಮುಖೇನ ಹೋಗಿ ಶರಣಾಗತಿ ಮಾಡ್ಕೊಂಡ್ರೆ ಮೋಕ್ಷ ಸಿಗತ್ತೆ ಅಂತ ಸಾಕ್ಷಾತ್ ಅದಕ್ಕೆ ಕಚ್ಚಿತನ್ನಿಲ್ ಅಂತ ಇದರಲ್ಲಿ ಮೊದಲನೇ ಪದ್ಯದಲ್ಲಿ ಹೇಳಿದ್ದು ಅದಕ್ಕೇನೆ. ಯಾಕಂದ್ರೆ ಕಾಂಚೀಪುರದಲ್ಲಿ ಬಾಯಿ ಬಿಟ್ಟೆ ಹೇಳಿದಾನೆ ಭಗವಂತ, ಕಲಿಯುವುದ ಕೊನೆವರೆಗೂ ನಾನು ಇಲ್ಲೇ ಇರ್ತೀನಿ, ಯಾರು ಬೇಕಾದ್ರೂ ಬಂದು ನನ್ನಲ್ಲಿ ಶರಣಾಗಬಹುದು, ಅವ್ರಿಗೆಲ್ಲ ಮೋಕ್ಷ ಗ್ಯಾರಂಟಿ ಅಂತ. ಇದನ್ನ ಅದಕ್ಕೆ ಹೇಳುದು. ಇದನ್ನ ಯಾರೋ ಒಬ್ರು ಹೇಳ್ಬಿಟ್ಟು ಯಾರೋ ತಲೆ ಕೆಡಿಸಿದ್ರು ಅದರಿಂದ ಇವ್ರು ಹೀಗೆ ಆಡ್ತಿದ್ದಾರೆ ಅಂತ ಖಂಡಿತ ಅಲ್ಲ. ಸಾಕ್ಷಾತ್ ಭಗವಂತನೇ ಹೇಳಿದ್ದು. ಈ ಮಾರ್ಗ ವೇದದಲ್ಲೂ ಇದೆ, ಉಪನಿಷತ್ಸಲ್ಲೂ ಹೇಳಿದ್ದು ಈ ಮಾರ್ಗ. ಅದನ್ನೇ ಹೇಳ್ತಾರೆ. ಯಾರು ಅನುಸರಿಸ್ಬೇಕು ಅಂತ ಹೇಳಿದ್ರೆ ಎಲ್ಲಾರು ಅನುಸರಿಸ್ಬೋದು, ಯಾರು ಬೇಕಾದ್ರೂ ಅನಿಸ್ಬೋದು. ಇದಕ್ಕೆ ಲಿಂಗ ಭೇದ ಇಲ್ಲ, ವರ್ಣಾಶ್ರಮ ಧರ್ಮ ಭೇದ ಇಲ್ಲ, ವಯೋಧರ್ಮ ಇಲ್ಲ, ಯಾರು ಬೇಕಾದ್ರೂ ಶರಣಾಗತಿ ಮಾಡ್ಕೊಳ್ಬೋದು. ಆಗತಾನೆ ಸಣ್ಣಗೆ ಆಗತಾನೆ ಸಣ್ಣ ಮಗು ಒಂದು ಹುಟ್ಟಿದೆ ಅಂತ ಇಟ್ಕೊಳ್ಳಿ, ಅದಕ್ಕೇನೋ ಪಾಪ ತುಂಬಾ ತೀರಾದ ಕಾಯಿಲೆ, ಇನ್ನೇನು ಬದುಕುತ್ತೋ ಇಲ್ವೋ ಅಂತ ಹೇಳಿದಾಗ ಅವ್ರ ತಂದೆ ತಾಯಿಗಳು ಬೇಕಾದ್ರೆ ಪಾಪ ಅದಕ್ಕೆ ಶರಣಾಗತಿ ಮಾಡಿಸ್ಬೋದು. ಅದಕ್ಕೇನು ಹೋಗಿ ಮಂತ್ರ ಹೇಳಕ್ ಬರಲ್ಲ, ಕೈ ಜೋಡಿಸ್ಕೊಳಕ್ ಬರಲ್ಲ, ಏನು ಬರಲ್ಲ. ಇನ್ನೂ ಬೇಕಾದ್ರೆ ಅದು ICU-ನಲ್ಲೇ ಇರ್ಬೋದು. ಹೀಗೆ ಒಂದು ನಿದರ್ಶನ ಇದೆ ಹೇಗೆ ಹುಟ್ಟಿದ ಮಗುಗೆ ಶರಣಾಗತಿ ಮಾಡಿದ್ದು. ಇನ್ನೇನು ಸತ್ಯ ಹೋಗುತ್ತೆ ಅಂತ ಹೇಳಿದಾಗ ಹೋಬಲ್ ಮಠದಲ್ಲಿ ಮಾಡಿದ್ರಂತೆ. ನೋಡಿ ನಾನು ಮಾಡ್ತೀನಿ, ಅದ್ರಲ್ಲಿ ಏನು ತೊಂದರೆ ಇಲ್ಲ, ಒಂದ್ ವೇಳೆ ಇದ್ರಲ್ಲಿ ಪ್ರಯೋಜನ ಏನು ಅಂತ ನಾನು ಹೇಳ್ತೀನಿ ಕೇಳಿ. ಇವಾಗ ಒಂದ್ ವೇಳೆ ಅಕಸ್ಮಾತ್ ಆ ಮಗು ಶರಣಾಗತಿ ಮಾಡ್ಕೊಂಡು ಬದುಕ್ಲಿಲ್ಲ ಅಂತ ಇಟ್ಕೊಳ್ಳಿ, ಹೋಗ್ಬಿಡ್ತು ಅಂತಿದ್ರೆ ಖಂಡಿತವಾಗ್ಲೂ ಅದು ಮೋಕ್ಷಕ್ಕೆ ಹೋಗುತ್ತೆ, ಇನ್ನು ಮತ್ತೆ ಸಂಸಾರದಲ್ಲಿ ಬರಲ್ಲ. ಒಳ್ಳೇದಾಯ್ತಾ? ಶರಣಾಗತಿ ಮಾಡ್ಕೊಂಡು ಅದರಲ್ಲಿ ಸಂಚಿತ ಪಾಪ ಎಲ್ಲ ಕಳೆದು ಪ್ರಾರಬ್ಧ ಕರ್ಮದಲ್ಲಿ ತುಂಬಾ ಪುಣ್ಯ ವಿಶೇಷ ಇನ್ನೂ ಉಳಿದಿದ್ರೆ ಅಕಸ್ಮಾತ್ ಅದು ಬದುಕೊಂಡು ಚೆನ್ನಾಗೇ ಇರ್ಬೋದು, ಹೇಳಕ್ಕಾಗಲ್ಲ. ಅವಾಗ ಕಾಯಿಲೆ ಇಲ್ಲದೆ ಹುಷಾರಾಗಿ ಚೆನ್ನಾಗೂ ಇರ್ಬೋದು. 2 ತರನೂ ಒಳ್ಳೇದಾಗುತ್ತೆ. ಈ ಒಂದು ನಮ್ಮ ಸ್ವಾಮಿಗಳು ಒಂದ್ಸತಿ ಹೇಳ್ತಾ ಇದ್ರಂತೆ, ಅಲ್ಲಿ ಮಠದಲ್ಲಿ ಒಬ್ಬ ಅಗಸ ಅವನಿದ್ದಂತೆ. ನಿನ್ಗೆ ಪಾಪ ಅವ್ನು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದ, ಅವನು ಇದಕ್ಕೆ ಮಠಕ್ಕೆಲ್ಲ ಕೆಲಸ ಮಾಡ್ತಾ, ಅಯ್ಯೋ ಪಾಪ ಇದಕ್ಕೆ ಏನಾದ್ರು ಮಾಡಿ ಶರಣಾಗತಿ ಮಾಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬಾರೋ ನೀನು ನಿನ್ಗೆ ಮಾಡ್ತೀನಿ ಅಂತ ಹೇಳಿದ್ರೆ ಎಲ್ಲ ಹೆಂಗೋ ಪೋರ ಅನ್ಸಲ್ಲ, ಹಂಗೆ ನೆರೆಯ ಗಂಜಿ ಕಡಿಕೆ ಮಾತು ಕೇಳ್ತಾನಂತೆ. ಪಾಪ ಅವನಿಗೆ ಗಂಜಿ ಒಂದು ಬಟ್ಟೆಗೂ ಹಾಕಬೇಕು ಅವನು ಅಗಸ, ಇನ್ನೊಂದು ಕುಡಿಯೋಕ್ಕೂ ಬೇಕು ಅವನಿಗೆ. ಗಂಜಿ ಕುಡಿಯಕ್ ಹಂಡೆ ಸಿಗತ್ತೆ, ಬಾರೋ ಪರವಾಗಿಲ್ಲ ಅಂತ ಹೇಳಿ ಬಲವಂತವಾಗಿ ಅವನನ್ನ ಕರೆದು, ಇದು ಆಚಾರ್ಯ ಮುಖೇನ ಅಂತ ಒಂದು ಮುಂದೆ ಬರುತ್ತೆ ಹಾಡುಗಳೆಲ್ಲ ಹೇಳ್ತೀನಿ, 4 ತರ ಶರಣಾಗತಿ ಯಾವ್ಯಾವ್ದು ಅಂತ, ಅದ್ರ ಬೇಕಾದಷ್ಟು ಸಿಗತ್ತೆ ಬಾರೋ ಅಂತ ಹೇಳಿದ್ರು. ಯಾಕಂದ್ರೆ ಅಜ್ಜಿಗೆ ಅರಿವೆ ಚಿಂತೆ ಅಂತ ಹೇಳ್ಬಿಟ್ಟು ಅವ್ರವ್ರಿಗೆ ಚಿಂತೆ. ಕೆಲವ್ರಿಗೆ ಊಟ ತಿಂಡಿದ್ರಲ್ಲೇ ಯೋಚನೆ, ಕೆಲವ್ರಿಗೆ ಮನೆ ಮೇಲೆ ಯೋಚನೆ, ವ್ಯಾಮೋಹಗಳು ಹೋಗೋದೇ ಇಲ್ಲ. ಇದೆಲ್ಲ ಬಿಟ್ಟು ನಾವು ಹೋಗ್ಬೇಕು. ಅದಕ್ಕೆ ಭಗವಂತ ಹೇಳ್ತಾನೆ, ಎಲ್ಲದಕ್ಕಿಂತ ಹೆಚ್ಚಾಗಿರುವಂತ ಒಂದು ಸೌಖ್ಯ ಇರೋದಲ್ಲಿ ತಂತಿರಂಗಳು ವೇರೇನ್ರಿ ತಮದ ವഴി ಅಡಿಯಾದ. ನೀವು ಏನೇನು ಆಚರಣೆಯಲ್ಲಿ ಇರ್ತೀರೋ ಅದನ್ನೇ ಮಾಡ್ಕೊಳ್ಬೋದು. ಮಂತಿರಂಗಳ್ ತಮ್ಮಾಲು ಮತ್ತು ಮುಳ್ಳ ಉರಿಯಾಳು. ಹೇಗೆ ಇದು ಮಾಡ್ಬೇಕು ಅಂತ ಹೇಳಿದಾಗ, ಈ ಮಂತಿರಂಗಳ್ ತಮ್ಮಾಲು ಅಂತ ಹೇಳ್ತಾರಲ್ಲ, ಇದು
ಉಪದೇಶ ಪಡ್ಕೊಳ್ಬೇಕು. ಆಚಾರ್ಯ ಮುಖೇನ ದ್ವಯಮಂತ್ರ, ಅಷ್ಟಾಕ್ಷರಿ ಇವುಗಳನ್ನೆಲ್ಲ ಉಪದೇಶ ಪಡ್ಕೊಂಡು ಸೂಕ್ತಿಗಳನ್ನ ಹೇಳ್ಕೊಂಡು ಭಗವದ್ಗೀತೆ ಮತ್ತು ಇತರೆ ಶ್ರೀಭಾಷೆಗಳನ್ನ ಕೇಳ್ಕೊಂಡು ಆ ಸೂಕ್ತಿಗಳನ್ನೆಲ್ಲ ಆವರ್ತಿ ಮಾಡಿಕೊಂಡು ಮಾಡಬೇಕು. ಮತ್ತು ಮುಳ್ಳವರಿಯಲ್ಲಿ ಇನ್ನೂ ಬೇಕಾದಷ್ಟು ಆಚಾರ್ಯ ಸೂಕ್ತಿಗಳೆಲ್ಲ ಇದೆ. ಅದನ್ನೆಲ್ಲ ಇದು ಓದ್ಕೊಂಡು ಅದರ ಪ್ರಯೋಜನ ಪಡ್ಕೋಬೇಕು. ಅಷ್ಟಾಕ್ಷರಿ ಇದ್ರೆ ಅದರದ್ದೆಲ್ಲ ಪ್ರಯೋಜನ ಪಡ್ಕೊಳ್ಬೇಕು. ಆಚಾರ್ಯ ಮುಖೇನ ಶ್ರಮಾಶ್ರಯಣ ಮಾಡ್ಕೊಂಡ್ರೆ ನಮಗೆ ಉಪದೇಶ ಮಾಡ್ತಾರೆ. ಅಷ್ಟಾಕ್ಷರಿ ಒಂದೇ ಜಪ ಮಾಡಿದ್ರೆ ಇಹಲೋಕದಲ್ಲೂ ಅಷ್ಟೇ ನಮ್ಗೆ ಏನು ಸೌಖ್ಯ ಬೇಕೋ ಅದು ಕೊಡುತ್ತೆ, ಪರಲೋಕಕ್ಕೆ ಸುಲಭವಾಗಿ ಹೋಗಿ ಸೇರೋಕ್ಕೆ ಮಾರ್ಗವನ್ನು ನಮಗೆ ತೋರಿಸ್ಕೊಡುತ್ತೆ. ನಾವು ಮಂತ್ರವನ್ನ ಪಡ್ಕೊಂಡು ನಾವು ಉಪದೇಶ ಪಡ್ಕೊಂಡ್ಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಕೊಡೋದಿಲ್ಲ. ನೀವು ಅದನ್ನೆಲ್ಲ ಮಾಡ್ಬೇಕು. ಮಂತ್ರಂ ಗೋಪಯೇತ್ ಅಂತ ಹೇಳಿದ್ರೆ ಅದನ್ನ ಗೌರವ ಕೊಡ್ಬೇಕು, ಮತ್ತೆ ಗುಪ್ತವಾಗೂ ಇಟ್ಕೋಬೇಕು. ಇದೆರಡು ಮಾಡ್ಬೇಕು. ಅಂತರಂಕಂಡ್ ಅಡಿಪಣಿವಾರ್ ಅಂತ ಹೇಳಿದ್ರೆ ಶರಣಾಗತಿಗೂ ಬೇರೆ ಮಾರ್ಗಗಳಿಗೂ ವ್ಯತ್ಯಾಸ ಏನು ಅಂತ ತಿಳ್ಕೊಬೇಕು ನಾವು. ಇವಾಗ ನಾವು ಭಕ್ತಿ ಯೋಗ ಅದು ಹೇಗೆ ಅಂತ ಹೇಳಿದ್ರೆ ಯಾಗ ಮಾಡ್ಬೇಕು. ಭಕ್ತಿ ಯೋಗದಲ್ಲಿ 8 ಅಂಗ ಇದೆ. ಯಾವುದು ಅಂದ್ರೆ ಯಮ ನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಸಮಾಧಿ, ಧಾರಣ ಅಂತೆಲ್ಲ 8 ಸ್ಟೇಜಸ್ ಅದರಲ್ಲಿ. ಆದ್ರೆ ಇದರಲ್ಲಿ 5 ಸ್ಟೇಜು. ಶರಣಾಗತಿಗೆ ಬರೀ 5 ಅಂಗ. ಈ ಅಂತರ ತಿಳ್ಕೊಬೇಕು, ಡಿಫ್ರೆನ್ಸ್ ತಿಳ್ಕೊಂಡು ನಾವು ಅದನ್ನ ಅನುಸರಿಸ್ಬೇಕು ಅಂತ. ಯಾರಲ್ಲಿ ನಾವು ಶರಣಾಗತಿ ಮಾಡ್ಕೋಬೇಕು ಅಂದ್ರೆ ಮತ್ತೆ ಅದನ್ನ ತಿರ್ಗಾ ಇನ್ನೊಂದ್ಸತಿ ಹೇಳ್ತಾರೆ. ಸಿಂಧುರ ವೆರ್ಪಿರೆ ವನಾರ್ ಅಂದ್ರೆ ಸಿಂಧುರ ವೆರ್ಪು ಅಂತ ಹೇಳಿದ್ರೆ ಆ ಬೆಟ್ಟ, ಆ ಸಣ್ಣ ಬೆಟ್ಟ ಇದೆಯಲ್ಲ ಅದೇ ಹಸ್ತಿ ಶೈಲ. ಅದು ಪಿರೆಯವನಾರ್ ಅವನ ಶೀಲವಲ್ಲದರಿಯೇನೆ, ಅವನ ಗುಣ ಇದೆಯಲ್ಲ ಆ ಗುಣನ ನೋಡ್ಬೇಕು. ಭಗವಂತನಿಗೆ ಎಂಥ ಗುಣಕ್ಕೆ ಮಾರು ಹೋಗ್ಬೇಕು ನಾವು ಅಂತ ಹೇಳಿದ್ರೆ, ಅವನು ಹೇಳಿದ್ನಲ್ಲ ಕಾಠಿಣ್ಯ ಇಲ್ಲ, ಒಂದು ಚೂರು ಎಲ್ಲ ಮಧುರವಾಗಿರ್ತಾನೆ, ಎಲ್ಲ ಕಾರುಣ್ಯದಿಂದ ಇರ್ತಾನೆ. ಅವನು ಸೌಶೀಲ್ಯ ಇದರಲ್ಲಿ ಸೌಲಭ್ಯದಲ್ಲಿ ಅವನನ್ನ ಬಿಟ್ರೆ ಇಲ್ಲ. ನಿಹರಿಲ್ ಪುಹಳಾಯ್ ಅಂತ ಹೇಳ್ತಾರೆ ಅಲ್ಲ ಇದರಲ್ಲಿ ಆಳ್ವಾರ್ಗಳು ಹಾಡ್ಬೇಕಾದ್ರೆ, ನಿಹರಿಲ್ ಪುಹಳಾಯ್ ಅಂತ ಹೇಳಿದ್ರೆ ಸ್ವಾಮಿತ್ವನಲ್ಲಿ ಅವನನ್ನ ಬಿಟ್ರೆ ಇಲ್ವಂತೆ. ಯಾಕಂದ್ರೆ ಬೇರೆ ಯಾರಿಗೂ ಕಂಪೇರೇ ಮಾಡೋಕ್ಕಾಗಲ್ಲ. ಅವನ ಸ್ವಾಮಿತ್ವ ಅಂತಿದ್ದಾಗ ಅವನ ಹತ್ರ ಯಾರ್ಯಾರು ಕೈ ಜೋಡಿಸ್ಕೊಂಡು ನಿಂತಿದ್ದಾರೆ ಅಂತ ನೀವೇ ಎಲ್ಲ ನೋಡ್ಕೋಬಹುದು. ನಾವು ನೋಡ್ತೀವಿ 33 ಕೋಟಿ ದೇವತೆಯಾದಿಗಳು ಎಲ್ಲಾರು ಏನಾದ್ರೂ ಒಂದು ಕಷ್ಟ ಅಂತ ಇದ್ರೆ ಅವನ ಹತ್ರಕ್ಕೆ ಹೋಗೋದು, ಕ್ಷೀರಸಾಗರದಲ್ಲಿ ಹೋಗಿ ಅವನನ್ನ ಕೇಳ್ಕೊಂಡು ಏನ್ ಮಾಡ್ಬೇಕು ಅಂತ ತಿಳ್ಕೊಳ್ತಾರೆ. ಇದೆಲ್ಲ ನಾವು ಬರೀ ಇದು ಕೇವಲ ಇದಕ್ಕೋಸ್ಕರ ಹೇಳೋದು ಅಂತಲ್ಲ, ಪುರಾಣಗಳಲ್ಲಿ ನಾವು ಓದ್ಕೊಂಡು ತಿಳಿಯುತ್ತೆ. ಎಲ್ಲ ಹೋದ್ರು ಎಲ್ಲಾರು ಅವನ ಹತ್ರ ಹೇಳೋದು. ಇದಕ್ಕೆ ನಿಹರಿಲ್ ಪುಹಳ ಅನ್ನಕ್ಕೆ ಏನಪ್ಪ ಒಂದು ಮೇನ್ ಅಂತ ಹೇಳಿದ್ರೆ ಸರ್ವಶ್ರೇಷ್ಠಿತ್ವ. ಪ್ರತಿಯೊಬ್ರು ಅವನಿಗೆ ಸಬ್ಸರ್ವಿಯಂಟ್. ಏನ್ ಚೇತನ ಮತ್ತು ಅಚೇತನ ಪದಾರ್ಥಗಳು ಏನೇನಿವೆಯೋ ಪ್ರಕೃತಿ ಮಂಡಲದಲ್ಲಿ ಅದೆಲ್ಲ ಅವನಿಗೆ ಸಬ್ಸರ್ವಿಯಂಟ್. ಅದೆಲ್ಲ ಭಗವಂತನ ಭೋಗಕ್ಕೋಸ್ಕರನೇ ಇರೋವಂಥದ್ದು. ಅದು ನಾವು ತನ್ನ ಮೂಲಕ ನಾವು ಅದನ್ನೆಲ್ಲ ಪ್ರಯೋಜನ ಪಡ್ಕೊಳ್ತೀವಿ. ಭಗವಂತನಿಗೆ ನಿವೇದನೆ ಮಾಡಿದ್ದು ನಾವು ಹೇಗೆ ಊಟ ಮಾಡ್ತೀವೋ ಅದೇ ತರ ಭಗವಂತನಿಗೆ ಸಮರ್ಪಿಸಿದ ಪುಷ್ಪವನ್ನ ನಾವು ಹೇಗೆ ಮುಡ್ಕೊಳ್ತೀವೋ, ವಸ್ತ್ರಗಳನ್ನ ಭಗವಂತನಿಗೆ ತೋರಿಸಿ ನಾವು ಹೇಗೆ ಉಟ್ಕೊಳ್ತೀವೋ ಅದೇ ತರ ಎಲ್ಲ ಪ್ರತಿಯೊಂದು ಸರ್ವಶೇಷಿ ಅವನು ನಿಹರಿಲ್. ಅವನಿಗೆ ಅದು ಈ ಗುಣದಿಂದನೇ ನಾವು ಅವನಿಗೆ ನಾವು ಶರಣಾಗತಿ ಮಾಡ್ಕೊಳ್ಬೇಕು ಅಂದ್ರೆ ಇದೇ ಕಾರಣ. ಸೌಶೀಲ್ಯ ಗುಣವೇ ಪ್ರಾಧಾನ್ಯ, ಸೌಲಭ್ಯ ಸೌಶೀಲ್ಯ ಗುಣವೇ ಪ್ರಾಧಾನ್ಯ. ಅಷ್ಟೇ ಅಲ್ಲದೆ ಸ್ವಾಮಿತ್ವ, ಇದೆರಡೇ ಕಾರಣಕ್ಕೋಸ್ಕರ ಅವರಿಗೆ ನಾವು ಶರಣಾಗತಿ ಮಾಡ್ಕೋಬೇಕು ಅಂತ. ಸರಿಪ್ಪ, ನೀವು ಒಪ್ಕೊಳ್ತೀನಿ, ನೀವು ಹೇಳಿದ್ರಿ. ಇವಾಗ ನಾವು ಅವನ ಪ್ರಕಾರ ಅಲ್ಲಿ ಶರಣಾಗತಿ ಮಾಡ್ಕೊಳ್ಬೇಕು ಅಂತಿದ್ರೆ ಯಾರ್ಯಾರು ಈ ತರ ಪ್ರಯೋಜನ ಪಡ್ಕೊಂಡಿದ್ದಾರೆ, ಯಾರು ಒಳ್ಳೇದಾಗಿದೆ ಹೇಳಿ. ನಾವು ಕೇಳ್ತೀವಲ್ಲ ಇವಾಗ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿದಾಗ ಯಾರೋ ಒಬ್ಳು ಸಿನಿಮಾ ಸ್ಟಾರ್ ನಾನು ಹಲ್ಲು ಉಜ್ಕೊಂಡೆ, ನನ್ನ ಹಲ್ಲು ಚೆನ್ನಾಗಾಯ್ತು, ಒಂದು ಬೀಳ್ಲಿಲ್ಲ ಅಂತ ಹೇಳ್ಬೇಕು. ಅಥವಾ ಹಲ್ಲಲ್ಲಿ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದೆ, ನೀವು ಮಾಡೋ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿಲ್ವಾ, ಏನೋ ಒಂದು ಅಡ್ವರ್ಟೈಸ್ ಮಾಡ್ತಾರ ಇಲ್ವಾ. ಆದ್ರೆ ನಮಗೂ ಗೊತ್ತಾಗ್ಬೇಕು ಯಾರಿಂದ ನಮ್ಗೆ ಯಾರ್ಯಾರು ಈ ತರ ಶರಣಾಗತಿ ಮಾಡ್ಕೊಂಡು ಪ್ರಯೋಜನ ಪಟ್ಕೊಂಡಿದ್ದಾರೆ ಅಂತ. ಅದು ನಮ್ಗೇನಾಗತ್ತೆ, ಓಹೋ ಹೋಗ ಇಷ್ಟೊಂದು ಜನ ಪ್ರಯೋಜನ ಆಗಿದೆ ಅವ್ರಿಗೆಲ್ಲಾನು, ಹಾಗಾದ್ರೆ ನಾವು ಪ್ರಯೋಜನ ಪಟ್ಕೊಳ್ಳೋಣ ಅದರಿಂದ ಅಂತ ಹೇಳ್ಬಿಟ್ಟು ಅವರು ಅದನ್ನ ಅನುಸರಿಸ್ತಾರಂತೆ. ಹೇಗೆ ಅಂತ ನೋಡೋಣ, ಯಾರ್ಯಾರಿಗೆ ಪ್ರಯೋಜನ ಆಗಿದೆ ಅಂತ ಮುಂದಿನ ಹಾಡಲ್ಲಿ ಹೇಳ್ತಾರೆ. ಕಾಹಮಿರಾ ಕದನ್ மன்னர் காதலி கத்திர பந்து நாஹம் அரன் அயன் முதலா நாஹம் அரன் அயன் முதலா
ನಾಹಂ ಅರನ್ ಅಯನ್ ಮೊದಲ ನಾಹ ನಹನಾ ತಮಕ್ಕಂ ನಾಹ ನಹರಾರ್ ತಮಕ್ಕುಂ மோகமுயர் வீடு பெற போகமுயர் வீடு பெற பொன்னருள் செய்தமை கண்டு பொன்னருள் செய்தமை கண்டு நாகமலை நாயகனார் நாகமலை நாயகனார் நல்லடி போதடைந்தேனே நல்லடி போந்தடைந்தேனே காகமிராக்கதன் மன்னர் காதலி கத்திர பந்து ನಾಹಮರನ್ನಯನ್ ಮೊದಲ ನೋಡಿ ಯಾರು ಆಡಿಯೋ ವಿಡಿಯೋ ಆಫ್ ಮಾಡ್ಕೊಳ್ಳಿ ದಯವಿಟ್ಟು. நாகமரன்னயன் முதலா நாகநகனார் தமக்கும் போகமுயர் வீடு பெற பொன்னருள் செய்தமை கண்டு நாகமலை நாயகனான் நல்லடி போதடைந்தேனே. ಕಾಹಮಿರಾಕದನ್ ಮನ್ನರ್ ಕಾದಲಿ ಕತ್ತಿರ ಬಂದು ನಾಹಮರನ್ ಅಯನ್ ಮೊದಲ ನಾಹ ನಹರಾರ್ தமக்கும் போகமுயர் வீடு பெறா பொன்னருள் செய்தமை கண்டு நாகமலை நாயகனார் நல்லடி போதடைந்தேனே. ಸರಿ, ಶರಣಾಗತಿ ಮಾರ್ಗ ಸುಲಭವಾಗಿದ್ದು ಬೇರೆ ಮಾರ್ಗಗಳು ನಮಗಾಗಲ್ಲ, ಇದನ್ನೇ ಅನುಸರಿಸ್ಬೇಕು ಅಂತಿದ್ರೆ ಯಾರೆಲ್ಲ ಇದನ್ನ ಅನುಸರಿಸಿ ಪ್ರಯೋಜನ ಪಡ್ಕೊಂಡಿದ್ದಾರೆ ನೋಡೋಣ ಬನ್ನಿ ಅಂತ ಹೇಳಿದಾಗ ಬನ್ನಿ ಇವ್ರನ್ನೆಲ್ಲ ತೋರಿಸ್ತೀವಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಯಾರು ವೇದಾಂತ ದೇಶಿಕರು ಯಾರನ್ನ ತೋರಿಸ್ತಾರೆ? ಕಾಹ ಎಲ್ಲರಿಗೂ ಗೊತ್ತು. ಕಾಕಾಸುರ ನಾವು ನೋಡಿದೀವಿ. ಸೀತೆಯಲ್ಲೇ ಅಪಚಾರ ಪಟ್ಟು 14 ಲೋಕವನ್ನ ತ್ರಿಲೋಕಾನ್ ಇದು ಸುತ್ತಾಡ್ಕೊಂಡು ಪರಿಕ್ರಮ ಮಾಡಿ ಕೊನೆಗೆ ಯಾರು ಕಾಪಾಡದೆ ಪಿತ್ರಾತ್ಯಕ್ತ್ವ, ಸ್ವಂತ ತಂದೆನೇ ಜಯಂತ ಹೋಗಿ ಬಾಗಿಲು ತಟ್ಟಿದಾಗ ಅವ್ರ ತಂದೆನೇ ಬಾಗಿಲು ತೆಗಿಯಲ್ಲ. ನೀನ್ ಅಪಚಾರ ಪಟ್ಟಿರೋದು ಯಾರಲ್ಲಿ ಅಪಚಾರ ಪಟ್ಟಿದೀಯಾ, ಬಂದು ಇಲ್ಲಿ ನನ್ನ ಹತ್ರ ನೀ ಶರಣಾಗತಿ ಮಾಡ್ಕೊಳ್ತಾ ಇದೀಯಾ, ಬ್ರಹ್ಮಾಸ್ತ್ರ ಬರ್ತಾ ಇದೆ ನೋಡ್ತಾನಂತೆ. ಬಾಗಿಲು ಮಗ ಬಂದ ಅಂದ್ರೆ ಖುಷಿ ಆಗತ್ತೆ, ಮಗನ ಹಿಂದೆ ಬ್ರಹ್ಮಾಸ್ತ್ರ ಬರ್ತಾ ಇದೆ ಅಂತ ನೋಡಿ ಅವನಿಗೆ ಗೊತ್ತಾಗತ್ತೆ ಇಲ್ಲ ಏನು ಅಂದ್ರೆ ಅಪಚಾರ ಪಟ್ಟಿದ್ದಾನೆ ರಾಮನ ಹೆಂಡತಿಯಾದ ಸೀತೆಯಲ್ಲಿ, ನನ್ನದರ್ದೆ ಅಂತ ಹೇಳ್ತಾರಲ್ಲ ಆತರ. ಅವಾಗ ಅವನಲ್ಲಿ ಇದು ಮಾಡಿದಾಗ ಅವನೇನು ಓಹೋ ಇನ್ನು ಬ್ರಹ್ಮಾಸ್ತ್ರ ಹಾಕೊಂಡು ಇವನು ಅಮರಾವತಿಗೆ ಬಂದ್ರೆ ಸುಟ್ಟ ಭಸ್ಮ ಆಗ್ಬಿಡ್ತೀವಿ ನಾವೆಲ್ಲ ಅಂತ ಹೇಳ್ಬಿಟ್ಟು ಕೊನೆಗೆ ಅವನು ಬಾಗಿಲು ಹಾಕ್ಬಿಡ್ತಾನೆ. ಆತರ ಒಬ್ರಲ್ಲ ಇಬ್ರಲ್ಲ ಎಲ್ಲಾರು 14 ಲೋಕದಲ್ಲೂ ಅವನಿಗೆಲ್ಲೂ ಜಾಗ ಸಿಗಲ್ಲ. ಹೋಗಿ ಭಗವಂತನಿಗೆ ಶರಣಾಗತಿ ಮಾಡ್ಕೊಂಡು ಧೊಪ್ಪಂತ ಚಿತ್ರಕೂಟದಲ್ಲಿ ಬೀಳ್ತಾನೆ. ಬಿದ್ದಾಗ ನೋಡ್ತಾನೆ, ಅಯ್ಯೋ ಈ ಕಾಗೆ ಅಂತ ಪಾಪ ಅನ್ಕೊಂಡು ಅವಾಗ್ಲೂ ಎಲ್ಲೋ ಮುಖ ಮಾಡ್ಕೊಂಡು ಬೀಳತ್ತೆ. ಆ ಮುಖವನ್ನ ಭಗವಂತನ ಕಾಲ್ ಕಡೆ ತಿರುಗಿಸ್ತಾಳೆ ಸೀತೆ. ಎಂಥ ಕರುಣೆ ಇದ್ರೆ ಇಡ ಎಡಿಗಳಡೆಂದೇನೆ ಭಗವಂತನ ಪಾದಕ್ಕೆ ತೋರ್ ನೋಡ್ಬೇಕು. ಅವಾಗ ಅವನಿಗೆ ರಕ್ಷಣೆ ಕೊಡ್ತಾರೆ, ಸಾಯಿಸೋದಿಲ್ಲ. ಏನ್ ರಕ್ಷಣೆ ಕೊಟ್ರು? ಒಂದ್ ಕಣ್ ತೆಗೆದ್ಬಿಟ್ರಲ್ಲ ಕಾಕಾಸುರನಿಗೆ ಅಂತ ಹೇಳಿದ್ರೆ, ಕಾಕಾಸುರ ಏನು ಬೇಡ ಬ್ರಹ್ಮಾಸ್ತ್ರ ಬಿಟ್ಟಾಗ ಹೋಗಿ ಅಲ್ಲೇ ರಾಮನ ಕಾಲಕ್ಕೆ ಬಿದ್ದು ಅಯ್ಯೋ ನನ್ ಕ್ಷಮೆ ಆಯ್ತು, ನನ್ನ ಕ್ಷಮಿಸ್ಬಿಡು ಅಂತ ಬೇಡ್ಕೊಂಡಿದ್ರೆ ಅವನೇ ಕ್ಷಮಿಸ್ಬಿಟ್ಟು ಇದ್ ಮಾಡ್ತಾ ಇದ್ದ. ಜೀವ ಬಯಕ್ತಾನೆ ಇವನೆಲ್ಲ ಓಡ್ತಾ ಇದ್ದ. ಎಲ್ಲಾದ್ರೂ ಹೋಗಿ ಬಚ್ಚಿಟ್ಕೊಂಡ್ಬಿಟ್ರೆ ಬ್ರಹ್ಮಾಸ್ತ್ರ ನನ್ನ ಏನು ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದ. ಯಾವಾಗ ತನ್ನನ್ನೇ ಕಾಪಾಡ್ಕೊಳಕ್ಕಾಗತ್ತೆ ಅಂತ 3 ಲೋಕನ ಸುತ್ತದ್ನೋ ಇಲ್ವೋ ಅವನು, 14 ಲೋಕನೋ. ಅದು ಯಾವಾಗ ತನಗೆ ಕಾಪಾಡ್ಕೊಳಕ್ ಆಗಲ್ಲ ಅಂತ ಅನ್ಕೊಂಡ್ನೋ ಅವಾಗ ರಾಮನ ಪಾದದಲ್ಲಿ ಬಿದ್ದ. ಹೋಗ್ಲಿ, ಅವನಿಗೆ ಬೇಕಾಗಿರೋದು ಪ್ರಾಣ ತಾನೇ ಉಳಿಸ್ದ. ಎದ್ದಾಗ್ಲಾದ್ರೂ ಬುದ್ಧಿ ಸರಿಯಾಗಿದ್ರೆ ಸರಿ. ಮತ್ತೆ ಓರೆ ಕಣ್ಣಲ್ಲಿ ಸೀತೆಯನ್ನ ನೋಡದ್ನಂತೆ ಹೇಳ್ಬೇಕಾದ್ರೆ. ಅದಕ್ಕೋಸ್ಕರನೇ ಅವಾಗ ಈ ತರ ಇರೋರಿಗೆ ಶಿಕ್ಷೆ ಆಗದೆ ಇರಬಾರ್ದು, ಶಿಕ್ಷೆ ಮಾಡ್ಲೇಬೇಕು ಅಂತ ಕಣ್ಣಳಿವೆ ಕಳಿತ ಕಾಕುತ್ತಾನೆ. ಕಣ್ಣಳಿವೆ, ಒಂದು ಕಣ್ಣನ್ನ ಅಳಿಸ್ತಾನೆ. ಇವತ್ತಿಗೂ ಕಾಗೆಗೆ ಒಂದೇ ಕಣ್ಣು ಅಂತ ಹೇಳ್ತಾರೆ, ಶಿಫ್ಟಬಲ್ ಲೆನ್ಸ್. ಅದಕ್ಕೆ ಬಲಗಡೆ ನೋಡ್ಕೋಬೇಕು ಅಂದ್ರೆ ಆ ಕಣ್ಣನ್ನ ಬಲಗಡೆಗೆ ತಿರ್ಸ್ಕೊಳ್ಳುತ್ತೆ, ಬಲಗಡೆ ನೋಡುತ್ತೆ. ಎಡಗಡೆ ನೋಡ್ಬೇಕು ಅಂದ್ರೆ ತಿರ್ಗಾ ಶಿಫ್ಟ್ ಮಾಡ್ಕೊಂಡು ಎಡಗಡೆ ನೋಡ್ಕೊತ್ತೆ. ಪ್ರಕೃತಿನಲ್ಲಿ ಏನೇನಿದೆಯೋ ನಾನು ನೆನ್ನೆ ತಾನೇ ಹೇಳ್ತಾ ಇದ್ದೆ, ಆಳ್ವಾರ್ ಪಾಶಗಳಲ್ಲಿ ನಮ್ಗೆ ಎನ್ಸೈಕ್ಲೋಪಿಡಿಯಾ ಹತ್ರ ಅನೇಕ ವಿಷಯಗಳು ಗೊತ್ತಿಲ್ಲದೇ ಇರೋ ವಿಷಯಗಳು ಗೊತ್ತಾಗತ್ತೆ. ಈ ಕಾಕಾಸುರನ್ನ ಹೀಗೆ ಕಾಪಾಡ್ದಂತ. ಇರಾಕದನ್ ಅಂದ್ರೆ ರಾಕ್ಷಸ. ಯಾರಪ್ಪ ರಾಕ್ಷಸ? ಯಾರನ್ನ ಕಾಪಾಡ್ದ ಅಂದ್ರೆ 2 ರಾಕ್ಷಸರನ್ನ ಕಾಪಾಡ್ದ ಅಂತ. ಯಾರು ಅಂದ್ರೆ ಒಬ್ಬನ್ನ ವಿಶೇಷವಾಗಿ ವಿಭೀಷಣನ್ನ ಹೇಳ್ತೀವಿ ನಾವು. ಯಾವಾಗ ಅಂತ ಹೇಳಿದ್ರೆ ಅಣ್ಣನ ಕಾಟ ಸಹಿಸಕ್ ಆಗ್ದೇನೆ, ಅಣ್ಣನ ಮಾಡೋ ಕೆಲಸ ಎಲ್ಲ ಇಷ್ಟ ಇಲ್ದೇನೆ
ಆ ಲಂಕೆಯನ್ನ ಬಿಟ್ಟು ಬರ್ತಾನೆ ವಿಭೀಷಣ, ಬಂದು ಭಗವಂತನಿಗೆ ಶರಣಾಗತಿ ಮಾಡ್ಕೊಳ್ತಾನೆ. ಇಲ್ಲಿ ವಿಭೀಷಣ ಶರಣಾಗತಿನಲ್ಲಿ ತುಂಬಾ ವಿಶೇಷವಾಗಿ ಅಭಯ ಪ್ರಧಾನ ಸಾರದಲ್ಲಿ ವೇದಾಂತ ದೇಶಿಕರು ವಿರಳವಾಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಅನುಭವಿಸೂ ಇದ್ದೀವಿ. ವಿಭೀಷಣನ ಶರಣಾಗತಿನಲ್ಲಿ ಮುಖ್ಯವಾದ ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಒಂದು ತನ್ನ ಸ್ವಂತ ಅಣ್ಣನನ್ನೇ ಬಿಟ್ಟು ಬಂದ, ಇನ್ನೊಂದು ಅಷ್ಟೊಂದು ಐಶ್ವರ್ಯ ಎಲ್ಲ ಇತ್ತು, ಹೆಂಡತಿ ಮಕ್ಕಳು ಎಲ್ಲ ಇತ್ತು, ಧಾರ ಪತ್ನಿ ಪುತ್ರ ಎಲ್ಲರನ್ನೂ ಬಿಟ್ಬಿಟ್ಟು ತ್ಯಾಗ ಮಾಡ್ಕೊಂಡು ಬರ್ತಾನೆ. ತನಗೇನು ಪದವಿ ಸಿಗೋದಿಲ್ಲ, ಒಂದ್ ವೇಳೆ ನಿರಾಕರಿಸ್ಬೋದು ರಾಮ ಅಂತ ಗೊತ್ತಿದ್ರೆ ಕೂಡ ಬರ್ತಾನೆ ಶರಣಾಗತಿ ಮಾಡ್ಕೊಳಕ್. ಯಾಕೆಂತ ಹೇಳಿದ್ರೆ ಅವನು ಪ್ರಾಕೃತಿಕವಾಗಿ, ಅವನೇ ಸ್ವಾಭಾವಿಕವಾಗಿ ಅವನು ಸಾತ್ವಿಕ ಬುದ್ಧಿ ಉಳ್ಳವಾದ ರಾಕ್ಷಸನಾಗಿದ್ದ. ರಾವಣ ಮಾಡೋ ಕೆಲ್ಸಗಳೆಲ್ಲ ಯಾವುದು ಇಷ್ಟ ಆಗ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಅವನ ಹತ್ರ ಬಂದ. ಆ ವಿಭೀಷಣನಿಗೆ ಶರಣಾಗತಿನ ಕೊಡ್ತಾನೆ. ಯಾಕೆ ಅಂತ ಹೇಳಿದ್ರೆ ಸುಗ್ರೀವ ಬೇಡ ಅಂತ ಹೇಳ್ತಾನೆ, ಇವನು ರಾಕ್ಷಸನ ತಮ್ಮ, ಅಣ್ಣನ್ನೇ ಬಿಟ್ಬಿಟ್ಟು ಬಂದಿದ್ದಾನೆ ಅಂತ. ಅವನೆಲ್ಲ ಹೇಳ್ತಾನೆ. ಕೆಲವರೆಲ್ಲ ಬೇಡ ಅಂತಾರೆ, ಕೆಲವರು ಬೇಕು ಅಂತಾರೆ. ಆದ್ರೂ ಕೂಡ ಭಗವಂತ ಯಾರು ಬೇಡ ಯಾರು ಬೇಕು ಅಂತಾರೆ ಅಂತ ಶರಣಾಗತಿ ಮಾಡ್ಕೊಳ್ಳೋದಲ್ಲ, ಶರಣು ಅಂತ ಬಂದಾಗ ಶರಣಾಗತಿ ಕೊಡ್ಬೇಕಾಗಿದ್ದು ನನ್ನ ಕರ್ತವ್ಯ, ಅದು ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಕೊಡ್ತಾನೆ ಆ ಶರಣಾಗತಿ ವಿಭೀಷಣನಿಗೆ. ಆಮೇಲೆ ಅಲ್ಲೇ ಪಟ್ಟಾಭಿಷೇಕನೂ ಮಾಡ್ತಾನೆ, ಅದನ್ನ ನಾವು ನೋಡಿದ್ವಿ. ನಂತರ ರಾವಣ ನಂತರ ಅವನೇ ಲಂಕೆಗೆ ರಾಜ್ಯಭಾರ ಮಾಡ್ತಾನೆ. ಆಮೇಲೆ ಮನ್ನರ್ ಕಾದಲಿ ಅಂತ ಹೇಳಿದ್ರೆ ದ್ರೌಪದಿ ಮನ್ನರ 5 ಜನ ಪಾಂಡವರು, ಅವರೆಲ್ಲ ಇಂದ್ರಪ್ರಸ್ಥದಲ್ಲಿ ರಾಜ್ಯವಾಳ್ತಾ ಇರ್ತಾರೆ. ದ್ಯೂತಕ್ಕೆ ಕರೆದಾಗ ಬಂದು ಸೋತ್ ಹೋಗ್ತಾರೆ. ಶಕುನಿಯ ಕುಟಿಲ ತಂತ್ರಗಳಿಂದ ದಾಳಗಳನ್ನ ಹಾಕಿ ಸೋತೋಗ್ತಾರೆ. ಸೋತಾಗ ಎಲ್ಲವನ್ನ ಅಡ ಇಟ್ಕೊಂಡು ಬರ್ತಾರೆ. ತನ್ನ ತಮ್ಮಂದರನ್ನೆಲ್ಲ ಅಡ ಇಟ್ಟಾದ್ಮೇಲೆ ಕೂಡ ದ್ರೌಪದಿಯನ್ನು ಕೂಡ ಅಡ ಇಟ್ಬಿಡ್ತಾನೆ ಯುಧಿಷ್ಠಿರ. ಅಂತ ಒಂದು ಹುಚ್ಚು ಜೂಜು ಅನ್ನೋದು ಎಷ್ಟು ಕೆಟ್ಟದ್ದು ಅಂತ ಹೇಳಿದ್ರೆ, ಈ ಗ್ಯಾಂಬ್ಲಿಂಗ್ ಎಲ್ಲ ಕೂಡುದು ಅನ್ನೋದಕ್ಕೆ ನಾವು ಪುರಾಣಗಳನ್ನು ಓದ್ಬೇಕು ಅಂತ ಹೇಳ್ತಾರೆ ಅಂದ್ರೆ, ಮಹಾಭಾರತ ಓದಿದ್ರೆ ಸಾಕಲ್ಲ, ಅದ್ರಲ್ಲೇ ಎಲ್ಲ ಹೇಳುತ್ತೆ ಎಷ್ಟು ಕೆಟ್ಟದಾಗಿದೆ ಅದರಿಂದ ಅಂತ. ಇಡೀ ಜಗತ್ತೇ ಎಳೆದೋಗುವಂತ ಒಂದು ಯುದ್ಧ ಆಯ್ತು ಅದರಿಂದಾನೆ. ಹಾಗೆ ಏನ್ ಮಾಡ್ತಾನೆ, ಎಲ್ಲವನ್ನು ಮಾನಭಂಗ ಮಾಡಕ್ ಬಂದ್ಬಿಡ್ತಾನೆ. ದುಶ್ಯಾಸನನ್ನ ಕರೆಸ್ಬಿಟ್ಟು ಸೀರೆಯನ್ನ ಎಳೆದು ಮಾನಭಂಗ ಮಾಡಕ್ಕೆ ಹೋಗ್ತಾರೆ. ಅವಾಗ ಯಾರನ್ನೂ ನಂಬಲಿಲ್ಲ ದ್ರೌಪದಿ, ಭಗವಂತನ ಮಾತ್ರನೇ ನಂಬಿದ್ಲು. ಭಗವಂತ ಬಂದು ಗೋವಿಂದ ಪುಂಡರೀಕಾಕ್ಷ ರಕ್ಷಮಾ ಅಚ್ಯುತ ಅಂತ ಹೇಳ್ತಾರೆ. ನೀನೇ ರಕ್ಷಣೆ ಮಾಡ್ಬೇಕು, ಶರಣಾಗತ ವತ್ಸಲ ಅಂತ ಹೇಳ್ತಾನೆ. ಶರಣಾಗತರಿಗೆಲ್ಲ ತುಂಬಾ ಕರುಣೆಯನ್ನ ತೋರ್ಸವನು, ವಾತ್ಸಲ್ಯ ತೋರ್ಸವನು ನೀನು ಅಂತ ಹೇಳ್ಬಿಟ್ಟು, ನೀನು ಅಚ್ಯುತ, ಕೈ ಬಿಡೋದಿಲ್ಲ ನೀನು. ಅವಳು ತಿಳ್ಕೊಂಡಿದ್ದಾಳೆ, ಅವಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ ದ್ರೌಪದಿ, ನೀನನ್ನ ಕೈ ಬಿಡಲ್ಲ ಅಂತ. ಹೇಗೆ ಇದು ಸಾಧ್ಯ? ಇವಳಿಗೆ ಹೆಂಗೆ? ಇವನಿರೋದು ಕರೆದ್ರೆ ಬರಕ್ಕೆ, ಇವನಿರೋದು ಹಸ್ತಿನಾವತಿ, ಅಲ್ಲಿ ದ್ವಾರಕೆಯಲ್ಲಿದ್ದಾನೆ. ಅಲ್ಲಿಂದ ಹೋಗಿ ಮಾನ ಕಾಪಾಡಕ್ಕೆ ಬರಕ್ಕಾಗತ್ತ ಅಷ್ಟು ಬೇಗ ಅಂತ ಹೇಳಿದ್ರೆ, ಆ ವಿಶ್ವಾಸ ಇದೆಯಲ್ಲ, ಅಷ್ಟು ವಿಶ್ವಾಸ ಇತ್ತು ದ್ರೌಪದಿಗೆ. ಕರೆದ್ಲು, ಬಂದ, ಸೀರೆಯನ್ನ ಅಕ್ಷಯವಾಗಿ ಕೊಟ್ಟ, ಮಾನವನ ಕಾಪಾಡ್ದ ದ್ರೌಪದಿಗೆ. ಅದಕ್ಕೆ ಮನ್ನರ್ ಕಾದಲಿಗೆ ಅವಳು ಪಾಂಡವರ ಪತ್ನಿ ಇವಳು. ಆಮೇಲೆ ಕ್ಷತ್ರ ಬಂಧು, ಕತ್ತಿರ ಬಂಧು ಅಂದ್ರೆ ಕ್ಷತ್ರ ಬಂಧು. ತಮಿಳಲ್ಲಿ ಒಂದು ವಿಶೇಷ ಏನಪ್ಪಾ ಅಂದ್ರೆ, ಆ ಪ್ರಾಪರ್ ನೌನ್ನ ಕೂಡ ಅವ್ರು ತಮಿಳಲ್ಲಿ ಟ್ರಾನ್ಸ್ಲೇಟ್ ಮಾಡ್ಬಿಡ್ತಾರೆ. ಅದು ಕ್ಷತ್ರ ಬಂಧುಗೆ ಸಾಮಾನ್ಯ ಯಾವುದೇ ಭಾಷೆ ಇದ್ರು ಪ್ರಾಪರ್ ನೌನ್ನ ನಾವು ಚೇಂಜ್ ಮಾಡಲ್ಲ, ಅದೇ ಇಟ್ಕೊಳ್ತೀವಿ. ಅವ್ರು ಅದನ್ನು ಕೂಡ ಚೇಂಜ್ ಮಾಡ್ಬಿಡ್ತಾರೆ, ಕತ್ತಿರ ಬಂಧು ಅಂತ. ಕ್ಷತ್ರ ಬಂಧು ನಾವು ನೋಡಿದ್ವಿ. ಯಾಕಂದ್ರೆ ಅವ್ನು ತುಂಬಾ ಅಟ್ಟಹಾಸ ಮಾಡ್ತಾ ಇದ್ದ, ತುಂಬಾ ಕೆಟ್ಟ ದೊರೆ. ಅವನಿಗೆ ಒಂದಲ್ಲ ಎರಡಲ್ಲ ಹುಟ್ಟಿದ ಹಸುಳೆಯನ್ನ ಕತ್ತಿಸ್ಕೆ ಸಾಯ್ತಾ ಇದ್ದಂತೆ, ಅಷ್ಟು ಕೆಟ್ಟವನು. ಅವನಿಗೆ ಎಷ್ಟು ಪಾಪ ಬರ್ಬೋದು. ಅದಕ್ಕೆ ಅವಾಗ ನಾರದರ ಉಪದೇಶದಿಂದ ಅವನಿಗೆ ಗೋವಿಂದ ಅನ್ನೋ ನಾಮವನ್ನ ಉಪದೇಶ ಪಡ್ಕೊಂಡು ಅದನ್ನ ಹೇಳಿ ಅವನಿಗೆ ಮೋಕ್ಷ ಹೊಂತಾನೆ. ಅವನು ಶರಣಾಗತಿ ಮಾಡ್ಕೊಳ್ತಾನೆ. ಆ ಕ್ಷತ್ರ ಬಂದು ಕೂಡ ಮೋಕ್ಷ ಸಿಕ್ತು ಅಂತ. ಈ ಕ್ಷತ್ರ மொய்த்தவல்வினையுள் நின்றே மூன்றெழுத்துடைய பேரால் ಕತ್ತಿರ ಬಂದು ಮನ್ರೆ ಪರಾಂಗತಿ ಕಂಡು ಕೊಂಡಾನ್. ತಿರುಮಾಲೈನಲ್ಲಿ ತೊಂಡರಡಿ ಪೊಡಿ ಆಳ್ವಾರ್. ಕ್ಷತ್ರ ಬಂದು ಬರೀ ಮೂರೆழுத்து பேரால் ಗೋವಿಂದ ಅಷ್ಟೇನೆ, ಅಷ್ಟಾಕ್ಷರನೂ ಇಲ್ಲ ಏನೂ ಇಲ್ಲ, ಬರೀ ಮೂರೆழுத்துடைய பேரால் ಪರಾಂಗತಿ ಕಂಡುಕೊಂಡಾನ್. ಪರಮಪದ ಪ್ರಾಪ್ತಿ ಆಯ್ತು ಅವನಿಗೆ. ಹೇಗೆ? ಅಷ್ಟು ಚೆನ್ನಾಗಿ ಅಂತ. ಯಾಕಂದ್ರೆ ಪಾಪಿಶ್ಚ ಕ್ಷತ್ರ ಬಂಧುಶ್ಚ ಪುಂಡರೀಕಶ್ಚ ಪುಣ್ಯಕೃತ ಎನ್ನಡಿಯಾರ್ ಅದು ಶೈಕ್ಯಾರ್ ಶೈದಾರೇ ನನ್ರು ಶೈದಾರ್ ಪೋಲ್. ಇವನಿಷ್ಟು ಕೆಟ್ಟವನಾಗಿದ್ರೆ ಕೂಡ ಅವನಿಗೆ ಹೇಗೆ ಕೊಟ್ಟ, ಅವನಿಗೆ ಮೋಕ್ಷ ಕೊಡ್ತಾನೆ ಅಂತ ಹೇಳಿದ್ರೆ, ಭಗವಂತ ಅವನು ಕೇಳ್ದ, ನಾನು ಕೊಟ್ಟೆ ಅಂತ ಹೇಳ್ತಾನೆ. ಅಂದ್ರೆ ಇವ್ನು ಈ ತರ ಎಲ್ಲ ತಪ್ಪು ಮಾಡಿದ್ರಲ್ಲ ಅಂತ ಹೇಳಿದ್ರೆ, ಎನ್ನಡಿಯಾರ್ ಅದು ಶೈಯಾರ್ ಅಂತ ಹೇಳ್ತಾನಂತೆ ವಿಭೀಷಣನಿಗೆ.
ಹೇಳಿದಾಗ ಕೊನೆಯಲ್ಲಿ ಒಂದ್ಸತಿ ವಾಪಸ್ ಪುಷ್ಪಕ ವಿಮಾನದಲ್ಲಿ ಯುದ್ಧ ಎಲ್ಲ ಆದ್ಮೇಲೆ ಅಯೋಧ್ಯೆಗೆ ಹೋಗ್ತಾ ಇರ್ಬೇಕಾದ್ರೆ ರಾಮ ಹೇಳ್ತಾನಂತೆ ಸೀತೆಗೆ, ನೀನ್ ಒಂದ್ಸತಿ ಒಂದು ಒಳ್ಳೆ ದೃಷ್ಟಿನಲ್ಲಿ ನೋಡ್ಬಿಡು, ನೀನ್ ತುಂಬಾ ದುಃಖ ಪಟ್ಕೊಂಡು 1 ವರ್ಷ ಇದ್ಬಿಟ್ಟಿದ್ಯಾ ಈ ಊರಲ್ಲಿ, ನಿನ್ನ ಹೊಟ್ಟೆ ಕಿಚ್ಚು ಯಾವತ್ತಿಗೂ ಈ ಒಳ್ಳೆ ನ್ಯೂಕ್ಲಿಯರ್ ವೆಪನ್ ತರ ಅದು ಇಲ್ಲಿರೋರ್ಗೆ ಯಾರಿಗೂ ಒಳ್ಳೇದೇ ಆಗೋದಿಲ್ಲ, ನೀನು ಒಳ್ಳೆ ದೃಷ್ಟಿಯನ್ನ ಬೀರಿ ಆ ಕೆಟ್ಟದನ್ನೆಲ್ಲ ದೋಷವನ್ನೆಲ್ಲ ತೆಗೆದು ಬಿಡು ಅಂತ ಹೇಳ್ತಾರೆ. ಇಲ್ಲ ನಾನ್ ನೋಡೋದಿಲ್ಲ, ಅವನು ನೀವು ಶರಣಾಗತಿ ಮಾಡ್ಕೊಂಡಿದ್ದಲ್ಲ ವಿಭೀಷಣ, ಅವನೇನ್ ಸಾಮಾನ್ಯನ, ಸೀತೆ ಎಂಬುದು ದೈವಂ ಕೂಡ ಅಂತೆಲ್ಲ ಹೇಳಿದಂತೆ, ಒಂದು ದೆವ್ವ ತಗೊಂಬಂದು ಕೂರ್ಸ್ಕೊಂಡಿದ್ಯಾ, ನಮ್ಮ ಇಡೀ ಲಂಕೆನೆ ಹಾಳಾಗತ್ತೆ ಅಂತ ರಾವಣನಿಗೆ ಹೇಳಿದಂತೆ. ಒಂದ್ ವೇಳೆ ಹಾಗೆ ಹೇಳಿದ್ರು ಕೂಡ ಇದನ್ನ ನಂಬೊಳ್ಳೋದಕ್ಕೆ ಅಲ್ವನೇ ಹೇಳೋದು, ಹಾಗೆ ಹೇಳಿದ್ರೆ ಬಿಟ್ಬಿಡ್ತಾನೆ ಸೀತೆನೆ ಅಂತ ಹೇಳಿರ್ತಾನೆ ಹೊರತು, ಎನ್ನಡಿಯಾರದು ಶೈದಾರೇ ನನ್ರು ಶೈದಾರ್ ಪೋಲ್ ಮಾಡಿದ್ರು ಒಳ್ಳೇದಕ್ಕೆ ಮಾಡಿರ್ತಾರೆ ಬಿಡು ಅಂತ ಹೇಳ್ತಾನಂತೆ. ಅಂತ ಭಗವಂತ ಆ ತರ ಗುಣ ಇರೋ ಭಗವಂತ, ಅವನಿಗೆ ಶರಣಾಗತಿ ಒಂದು ವಿಶೇಷವಾದಿದು. ನಾಹಂ ಯಾರಪ್ಪ ಅಂತ ಹೇಳಿದ್ರೆ ಕಾಳಿಂಗ. ಈ ಕಾಳಿಂಗ ಬಂದು ಯಮುನಾ ನದಿ ಮಡುನಲ್ಲಿ ಸೇರ್ಕೊಂಡ್ಬಿಟ್ಟು ನೀರನ್ನೆಲ್ಲ ವಿಷ ಮಾಡ್ತಾ ಇದ್ನಲ್ಲ, ಅವನು ತುಂಬಾ ದುಷ್ಟವರ್ತನೆ ಇತ್ತು. ಅಲ್ಲಿ ನಾಹಂ ಅಂತ ಹೇಳಿದ್ರೆ ಅವನು ಬಂದು ಅವನೇನು ಶರಣಾಗತಿ ಮಾಡ್ಕೊಳ್ಳಿಲ್ಲ. ನಾಹಂ ಅಂತ ಹೇಳ್ತಾರಲ್ಲ, ಅವನ ಪತ್ನಿಯರೆಲ್ಲ ಸೇರ್ಕೊಂಡು ನಮ್ಮ ಗಂಡನ್ನ ಸಾಯಿಸ್ಬೇಡಿ, ನಾವು ಬೇರೆ ಎಲ್ಲಾದ್ರೂ ಹೋಗ್ಬಿಡ್ತೀವಿ, ನಮ್ಗೊಂದು ಜಾಗ ತೋರಿಸಿ, ಯಾಕಂದ್ರೆ ನಾವು ಬೇರೆ ಎಲ್ಲಿ ಹೋದ್ರು ನಮ್ಮನ್ನ ಎಲ್ಲ ಹಿಡಿದು ಕೊಂದು ಬಿಡ್ತಾರೆ, ಗರುಡ ತಿಂದು ಬಿಡ್ತಾನೆ, ಅದಕ್ಕೋಸ್ಕರ ನಾವು ಇಲ್ಲಿ ಬಂದ್ವಿ. ಇಲ್ಲಿ ಸೌಕರ್ಯ ಋಷಿಗಳ ಶಾಪ ಇರೋದ್ರಿಂದ ಗರುಡ ಇಲ್ಲಿ ಬರೋದಿಲ್ಲ, ಅದಕ್ಕೋಸ್ಕರ ನಾವ್ ಇಲ್ಲಿ ಬಂದ್ವಿ ಅಂತ ಹೇಳ್ತಾರೆ. ಸರಿ ಆಗ್ಲಿ, ನೀವೇನು ಯೋಚನೆ ಇಲ್ಲ, ಹೋಗಿ ದೂರ ಅಲ್ಲೊಂದು ದ್ವೀಪ ಇದೆ, ಅಲ್ಲಿ ಯಾರು ಬರೋದಿಲ್ಲ. ಅಲ್ಲ ನಾವಲ್ಲಿ ಹೋದ್ರೆ ತಿನ್ಬಿಡ್ತಾರಲ್ಲ, ಇಲ್ಲ ನಾನು ಇವಾಗ ನರ್ತನ ಮಾಡಿದ್ದೀನಲ್ಲ ಅವನ ತಲೆ ಮೇಲೆ, ನನ್ನ ಪಾದದ ಗುರುತಿದೆ, ಆ ಗುರುತು ನೋಡಿದ್ರೆ ಗರುಡ ಹತ್ರ ಬರಲ್ಲ, ನೀವು ಹೋಗಿ ಅಂತ ಹೇಳ್ಬಿಟ್ಟು ಅವ್ರಿಗೂ ಒಳ್ಳೇದನ್ನ ಮಾಡ್ತಾನೆ. ನಾಹಂ ಅರನ್, ಅರ ಅಂತ ಹೇಳಿದ್ರೆ ಶಿವ. ಈ ಶಿವನಿಗೆ ನಾವು ನೋಡಿದ್ವಿ ದಕ್ಷಯಜ್ಞದಲ್ಲಿ ಆ ಕಪಾಲ ಕೈಗಂಟ್ಕೊಂಡ್ಬಿಡ್ತು, ತುಂಬಾ ಒಂಥರ ಹಿಂಸೆ. ಯಾವುದು ಲೈವ್ ಆಗಿ ಒಂದು ತಲೆ ಕೈಗೆ ಅಂಟ್ಕೊಂಡ್ಬಿಟ್ಟಿದ್ರೆ ಅದು ಡಿಸೆಂಟಿಗ್ರೇಟ್ ಆಗ್ಬೇಕಾದ್ರೆ ಎಂಥ ಒಂದು ಕಚ್ಚಡ ವಾಸನೆ ಬರುತ್ತೆ ಅಲ್ವಾ. ನಾವು ನೋಡ್ತೀವಿ ಮಾಂಸದ ತುಂಡು ಒಂದು ಕೈಯಲ್ಲಿ ಇದ್ದು ಅದು ಕೊಳ್ತೋಗ್ತಾ ಅಲ್ಲೇ ರಕ್ತ ಸೋರ್ಕೊಂಡು ಕೈಗೆಲ್ಲ ಅಂಟ್ಕೊಂಡು ಎಷ್ಟು ಒದರಿದ್ರು ಬೀಳ್ಲಿಲ್ವಂತೆ, ಕೈಗೆ ಅಂಟ್ಕೊಂಡಿತ್ತು. ಅಶರೀರವಾಣಿ ಹೇಳುತ್ತೆ, ಯಾವಾಗ ಆ ಕಪಾಲ ತುಂಬತ್ತೋ ಅವಾಗಲೇ ಶಾಪ ವಿಮೋಚನೆ ಅಂತ 14 ಲೋಕವನ್ನು ಸುತ್ತಿ ಎಲ್ಲಾ ಕಡೆ ಭಿಕ್ಷೆ ಎತ್ತಾನೆ. ಏನ್ ಮಾಡಿದ್ರು, ಯಾರು ಎಷ್ಟು ಸುರಿದ್ರು ಅದು ಕೆಳಗಡೆ 2 ತೂತಿರುತ್ತಲ್ಲ ಸ್ಕೆಲಿಟನ್ಗೆ ಕಣ್ಣಲ್ಲಿ, ಅದರಿಂದ ಎಲ್ಲ ಸೋರ್ ಹೋಗ್ತಾ ಇತ್ತಂತೆ, ನಿಲ್ತಾ ಇರ್ಲಿಲ್ಲ ಒಂಚೂರು. ಏನ್ ಮಾಡ್ಬೇಕು ಅಂತ ಹೇಳಿದಾಗ ಅವಾಗ ವಿಷ್ಣು ಹತ್ರ ಬರ್ತಾನೆ. ವಿಷ್ಣು ತನ್ನ ಎದೆಯಲ್ಲಿರೋ ರಕ್ತವನ್ನ ಅಮೃತ ಕಲಶದಿಂದ ತುಂಬಿ ಕೊಟ್ಟು ಇದನ್ನ ತುಂಬಿ ಇದಕ್ಕೆ ಕಪಾಲಕ್ಕೆ ಸುರಿತಾನೆ. ಅವಾಗ ಆ ಕಪಾಲ 3 ಚೂರಾಗಿ ಬಿದ್ಬಿಡುತ್ತೆ, ಅವನಿಗೆ ಶಾಪ ವಿಮೋಚನೆ ಆಗುತ್ತೆ. ಅರನ್ಗೆ ಹಾಗಾಯ್ತು. ಅಯನ್ ಅಂದ್ರೆ ಬ್ರಹ್ಮನಿಗೆ ನಾವು ನೋಡಿದೀವಿ ಹೇಗೆ ಅವನನ್ನ ಕಾಪಾಡೋಣ ಅಂತ ಹೇಳಿದ್ರೆ, ಹಯಗ್ರೀವ ಅನ್ನೋ ಒಬ್ಬ ರಾಕ್ಷಸ ವೇದಗಳನ್ನೆಲ್ಲ ಕದ್ದುಬಿಟ್ಟು ಸಮುದ್ರದ ತಳದಲ್ಲಿ ಹೋಗ್ಬಿಟ್ಟಿದ್ದ. ಅವಾಗ ಮತ್ಸ್ಯಾವತಾರವನ್ನ ಎತ್ತಿ ಆ ವೇದಗಳನ್ನೆಲ್ಲ ಮತ್ತೆ ತಗೊಂಡು ಬಂದು ಭಗವಂತನಿಗೆ ಉಪದೇಶನೇ ಮಾಡ್ತಾನೆ ತಿರ್ಗಾ. ಹಾಗೇನೆ ಇನ್ನೊಬ್ಬ ಮಧುಕೈಟಭರ ಹಾವಳಿಯಿಂದನೂ ಅಷ್ಟೇನೆ ಬ್ರಹ್ಮನಿಗೆ ತುಂಬಾ ಕಾಟ ಕೊಡ್ತಾ ಇದ್ರು, ಏನಾದ್ರೂ ವರ ಕೊಡು ಅಂತ ಹೇಳಿದಾಗ, ನೀವು ಭೂಮಿ ಮೇಲೆ ಇದ್ದಾಗ ನೀವು ತುಂಬಾ ಬಲಿಷ್ಠರಾಗಿರಿ ಅಂತ ವರ ಕೊಟ್ಬಿಟ್ಟಿರ್ತಾನೆ. ಅವಾಗ ಒಂದ್ಸತಿ ಹೀಗೆ ಆಕಳಿಸ್ತಾ ಇದ್ದಾಗ ವೇದಗಳೆಲ್ಲ ಬಿತ್ತೋಗತ್ತಂತೆ, ಅದನ್ನ ಆರಿಸ್ಕೊಂಡು ಈ ಮಧುಕೈಟಭರು ಓಡೋಗ್ಬಿಡ್ತಾರೆ. ಭೂಮಿ ಮೇಲೆ ಹೇಗೂ ಇದ್ರಲ್ಲ, ಅವರನ್ನ ಯಾರು ಏನೋ ಮಾಡಕ್ಕಾಗ್ತಿರ್ಲಿಲ್ಲ. ಅವಾಗ ಹಯಗ್ರೀವ ಅವತಾರ ಮಾಡಿ ಅವರನ್ನ ನಿರಸನ ಮಾಡ್ತಾನೆ. ಹೀಗೆ ಅನೇಕ ಸತಿ ಚತುರ್ಮುಖ ಬ್ರಹ್ಮನನ್ನ ಕೂಡ ಕಾಪಾಡಿದ್ದಾರೆ. ಅವ್ರು ಅವಾಗ ಶರಣಾಗಿರ್ತಾರೆ, ಅವ್ರು ಹೋಗಿ ನನ್ನನ್ನ ಕಾಪಾಡ. ಶರಣಾಗತಿ ಅನ್ನೋದು ಬರೀ ಮೋಕ್ಷಕ್ಕೆ ಮಾತ್ರ ಅಂತಲ್ಲ, ನಮಗೆ ಬೇರೆ ಯಾವುದೇ ಕೆಲಸ ಹೆಲ್ಪ್ ಬೇಕಾದ್ರೂ ಅದಕ್ಕೂ ನಾವು ಶರಣಾಗತಿ ಮಾಡ್ಕೋಬಹುದು. ನಾಹಂ ಅರನ್ ಅಯನ್ ಮುದಲ ಅಂಡ್ ಅದರ್ಸ್, ಅದನ್ನ ಬೇರೆ ಎಲ್ರಿಗೂ ಇವರೆಲ್ಲಾನು ಈ ತರ ಶರಣಾಗತಿ ಮಾಡ್ಕೊಂಡು ಪ್ರಯೋಜನ ಪಡ್ಕೊಂಡಿದ್ದಾರೆ. ನಾವು ನಾಹನಹನಾರ್ ತಮಕ್ಕುಂ, ಎಲ್ಲರಿಗೂ ಒಳ್ಳೇದ್ ಮಾಡಿದ್ದಾನೆ. ಯಾರ್ಯಾರು ಶರಣಾಗತಿ ಮಾಡ್ಕೊಂಡ್ರು ಅವ್ರಿಗೆಲ್ಲಾನು ಒಳ್ಳೇದೇ ಮಾಡಿದ್ದಾನೆ, ಉಪಕಾರ ಮಾಡಿದ್ದಾನೆ ಭಗವಂತ ಅಂತ ಹೇಳ್ಬಿಟ್ಟು ಮೋಹಮುಯಿರ್ ವೀಡು ಪೆರ. ಇದು ನೋಡಿ, ಇವಾಗ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಇರುತ್ತಲ್ಲ, ಇದು ಯಾವುದಕ್ಕೆ ಯಾವ ಪ್ರಯೋಜನವನ್ನ ಬೇಕು ಅಂತ ಇದ್ರೆ ಕೂಡ ನೀವು ಶರಣಾಗತಿ ಮಾಡ್ಕೋಬಹುದು. ಭೋಗ ಮುಯ್ಯರ್, ಈ ಜೀವಾತ್ಮಕ್ಕೆ ಯಾವುದೋ ಒಂದು ಸೌಖ್ಯ ಬೇಕು, ಸುಖವನ್ನು ಅನುಭವಿಸ್ಬೇಕು ಅಂದ್ರೆ ಅದಕ್ಕೆ ಕೂಡ ನಾವು ಶರಣಾಗತಿ ಮಾಡ್ಕೊಳ್ಬಹುದು. ಇವಾಗ ಹೇಗೆ ಅಷ್ಟಾಕ್ಷರಿ ನಮಗೆ ಎಲ್ಲವನ್ನ ತಂದುಕೊಡುತ್ತೋ ಆ ತರ ಶರಣಾಗತಿ ಕೂಡ ನಮಗೆ ಎಲ್ಲವನ್ನು ತಂದುಕೊಡುತ್ತೆ. ಮೋಹ ಮುಯಿರ್ ವೀಡಪೆರ. ಮೋಹ ಮುಯಿರ್ ವೀಡಪೆರ ಅಂತ ಹೇಳಿದ್ರೆ ಇನ್ನೊಂದು ವೀಡ್ ಅಂದ್ರೆ ಮೋಕ್ಷ. ಆ ಮೋಕ್ಷದಲ್ಲಿ ಈ ಜೀವಾತ್ಮ ಇದೆಯಲ್ಲ, ಸೌಖ್ಯವಾಗಿರುವಂತ ಒಂದು ಜಾಗ. ಅದನ್ನ ಸಿಗ್ಬೇಕು ಅಂತಿದ್ರೆ
ನಾಹಮಲೈ ನಾಯಕನಾರ್ ಯಾರು? ನಾಹಮಲೈ ಅಂದ್ರೆ ಅದು ಮತ್ತೆ ಆನೆ. ನಾಹಂ ಅನ್ನೋದಕ್ಕೆ ಎರಡು ಅರ್ಥ ಬರುತ್ತೆ ತಮಿಳಲ್ಲಿ. ಒಂದು ಆನೆ ಅಂತ ಬರುತ್ತೆ, ಇನ್ನೊಂದು ಹಾವು ಅಂತ ಬರುತ್ತೆ. ಆ ಸಂದರ್ಭಕ್ಕೆ ತಕ್ಕದಾಗಿ ನಾವು ನೋಡ್ಕೊಂಡು ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ನಾಹಮಲೈ ಅಂತ ಹೇಳಿದ್ರೆ ಹಸ್ತಿಗಿರಿ ಅಂತ ಆಯ್ತು. ನಾಹಮಲೈ ನಾಯಕನಾರ್ ಯಾರು? ಹಸ್ತಿಗಿರಿ ನಾಯಕ ಯಾರು? ವರದರಾಜ ಸ್ವಾಮಿ. ಆ ವರದರಾಜ ಸ್ವಾಮಿನ ನಾವು ಅವನಿಗೆ ನಾವು ನಲ್ಲಡಿ ಪೋದಡೆಂದೇನೆ. ನಲ್ಲಡಿ ಅಂತ, ಎಂತ ನಲ್ಲಡಿ ಅಂತ ಹೇಳಿದ್ರೆ ವರುಷಗಣಮುಡೆಯ ಒಂದು ಕಾಲೊತ್ತುಣಂದನ. ಅಲ್ಲಿಗೆ ಹೋಗ್ಬಿಡ್ಬೇಕು ಇವಾಗ ದೇಶಿಕರ ಇದಕ್ಕೆ. ಎಂತೆಂಥ ಪಾದಗಳ ಮಹಿಮೆ ಏನಪ್ಪ ಅಂತ ಹೇಳಿದ್ರೆ ದೇಶಿಕರ ಇದರಲ್ಲೇ ನಮ್ಗೆ ಸಿಗತ್ತೆ. ಅವರೆಲ್ಲಾನು ಯಾರು ಅಹಲ್ಯೆಗೆ ಶಾಪ ವಿಮೋಚನೆ ಕೊಟ್ಟ ಪಾದ, ಕಾಳಿಂಗನಿಗೆ ಶಾಪ ವಿಮೋಚನೆ ಕೊಟ್ಟ ಪಾದ. ಯಾಕಂದ್ರೆ ಕಾಳಿಂಗನ ನರ್ತನ ಮಾಡಿ ನನ್ನ ಚಿಹ್ನೆ ಇದೆ, ನಿನ್ಗೇನು ಆಗೋದಿಲ್ಲ ಹೋಗು ಅಂತ ಹೇಳಿದ ಪಾದ. ಮತ್ತೆ ಪರೀಕ್ಷಿತಿಗೆ ಮತ್ತೆ ಜೀವ ಬರೆಸಿದ ಪಾದ. ಈಗ ಸೀತೆಯನ್ನ ಕಾಪಾಡೋಕೋಸ್ಕರ ಜನಾಸ್ಥಾನದಿಂದ ಲಂಕೆಯವರೆಗೂ ನಡೆದ ಪಾದ. ಬಲಿಚಕ್ರವರ್ತಿಗೆ ದಾನ ಪಡ್ಕೊಂಡು 3 ಲೋಕವನ್ನು ಅಳೆದ ಪಾದ. ಈ ತರ ಅನೇಕ ನಲ್ಲಡಿ ಪೋದ್ ಅಂತ ಹೇಳ್ಬೇಕಾದ್ರೆ, ಪೋದ್ ಅಂದ್ರೆ ಹೂವ, ಈ ಕಮಲದಂತ ಪಾದಗಳು ಅಂತ ಅರ್ಥ. ಅದಕ್ಕೆ ನಲ್ಲಡಿ ಪೋದ್, ಅದನ್ನ ನಾವು ನಮಸ್ಕಾರ ಮಾಡ್ತೀವಿ. ಇನ್ನೂ ಅನೇಕ ಇದೆ ಪಾದಗಳ ವಿಷಯ ಬಂದಾಗ ನಾವು ನೋಡ್ತೀವಿ ಹೇಗೆ ಭಗವಂತನ ನೀನ್ ಯಾಕೋ ನಿನ್ನ ಹಂಗೆ ಯಾಕೋ ಅಂತ. ಯಾಕಂದ್ರೆ ಅವನ ಬರೀ ಪಾದಗಳಲ್ಲ, ಪಾದ ರಕ್ಷಣೆ ಸಾಕು. 14 ವರ್ಷ ಅಯೋಧ್ಯೆನಲ್ಲಿ ಅಷ್ಟು ಚೆನ್ನಾಗಿ ರಾಜ್ಯಭಾರ ಮಾಡಿ ಒಂದು ಚೂರು ತೊಂದರೆ ಇಲ್ದಂಗೆ ಪ್ರಜೆಗಳನ್ನೆಲ್ಲ ಕಾಪಾಡ್ತು. ಅದು ನಲ್ಲಡಿಪೋದ್ ಅಡೆಯಿಂದೇನೆ. ಅದನ್ನ ನಾನು ಶರಣಾಗತಿ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಮುಂದಿನ ಹಾಡಿಗೆ ಬರೋಣ. ಈ ಮುಂದಿನ ಹಾಡಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಶರಣಾಗತಿ ಅಂಗಗಳು ಯಾವ್ಯಾವು ಅದನ್ನ ನಮ್ಗೆ ತೋರಿಸ್ಕೊಡ್ತಾರೆ. ಆಯ್ತು, ಯಾರು ಹಿಂದೆ ಇವರೆಲ್ಲಾನು ಪ್ರಯೋಜನ ಪಡ್ಕೊಂಡ್ರೆ ಇವಾಗ ನಾವು ಆ ಮಾರ್ಗವನ್ನೇ ಅನುಸರಿಸೋಣ. ಯಾಕಂದ್ರೆ ಎಷ್ಟು ಜನ ಹಿಂದೆ ಈ ತರ, ಇವಾಗ ದ್ರೌಪದಿ ಒಂದು ಹೆಂಗಸು, ಇವರು ಗಜೇಂದ್ರ ಅದು ಒಂದು ಇದು ಪ್ರಾಣಿ, ಆತರ ಅನೇಕ, ಒಬ್ಬ ರಾಜ, ಒಬ್ಬ ಮಗ, ಒಬ್ಬ ಚಿಕ್ಕ ಹುಡುಗ ಪ್ರಹ್ಲಾದ, ಇವರೆಲ್ಲಾನು ಎಲ್ಲ ಶರಣಾಗತಿ ಮಾಡ್ಕೊಂಡು ಎಲ್ಲ ಪ್ರಯೋಜನ ಪಡ್ಕೊಂಡಿದ್ದಾರೆ. ನಾವು ಹಾಗಾದ್ರೆ ನಾವು ಶರಣಾಗತಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮಗೂ ಪ್ರಯೋಜನ ಆಗತ್ತೆ ಅಂತ ಹೇಳ್ಬಿಟ್ಟು ಮೇಲೆ ಯಾರು ಶೈವನಾಳ್ ವೇಂಡುವನ ಕೇಟಿಯಲ್ಲಿ ಮೇಲೆ ಎಲ್ಲ ಯಾರು ಮಾಡಿದಾರೋ, ಯಾರು ಪ್ರಯೋಜನ ಪಡ್ಕೊಂಡಿದಾರೋ ನೋಡ್ಕೊಂಡು ಅವ್ರ ಹಾಗೆ ಮಾಡ್ಕೊಳ್ಳೋದು. ಸಾಧಾರಣವಾಗಿ ಕಾಲೇಜು ಸ್ಕೂಲಲ್ಲೆಲ್ಲ ಬಂದಾಗ ಹಾಗೆ ಆಗುತ್ತಲ್ಲ, ನಾವು ನಿಮ್ ಸೀನಿಯರ್ಸ್ನ ಕೇಳ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ ಮೇಷ್ಟ್ರು. ಅವಾಗ ನಮ್ಮ ಸೀನಿಯರ್ ಯಾರು ಇರ್ತಾರೋ ಅವ್ರು ನಾವು ಯಾರನ್ನಾದ್ರೂ ಒಬ್ಬನ ಫ್ರೆಂಡ್ ಮಾಡ್ಕೊಂಡು ಏನ್ರಿ ಇದು, ಹೆಂಗೆ ಇದು, ಎಲ್ಲಿ ತಗೊಂಡ್ರಿ ಟೆಕ್ಸ್ಟ್ ಬುಕ್, ನೋಟ್ಸ್ ಎಲ್ಲಿ ಸಿಕ್ತು, ಗೈಡ್ ಎಲ್ಲಿ ಸಿಕ್ತು ಅಂತೆಲ್ಲ ಕೇಳ್ಕೊಳ್ತೀವೋ ಇಲ್ವೋ. ಅದೇ ತರ ಇಲ್ಲೂ ಹಾಗೇನೆ ಹಿಂದೆ ಯಾರ್ಯಾರು ಮಾಡಿದ್ರು, ಯಾರ್ಯಾರಿಗೆ ಪ್ರಯೋಜನ ಆಯ್ತು ಅದನ್ನೆಲ್ಲ ನೋಡಿ ನಾನು ಹಾಗೇನೆ ಅನುಸರಿಸ್ತೀನಿ. ಯಾಕಂದ್ರೆ ಅವ್ರು ಹೋಗಿರೋ ಮಾರ್ಗ ಸರಿಯಾಗಿದೆ. ಯಾರೋ ನಡ್ಕೊಂಡು ಹೋಗಿದ್ದಾರೆ ಅಂದ್ರೆ ಆ ಮಾರ್ಗ ಚೆನ್ನಾಗಿರುತ್ತೆ, ಹಸನಾಗಿರುತ್ತೆ, ಮುಳ್ಳು ಕಲ್ಲು ಇಲ್ಲದೆ ಹಸನಾಗಿರುತ್ತೆ. ಆ ಮಾರ್ಗವಾಗಿ ನಡೆಯೋದು ಸುಲಭ ಅಲ್ವಾ, ಅದನ್ನ ನಾನು ಅನುಸರಿಸ್ತೀನಿ ಅಂತ ಹೇಳ್ತಾರೆ. ಮುಂದಿನ ಹಾಡಿಗೆ ಹೋಗೋಣ. ಇಲ್ಲಿ ಇದರಲ್ಲಿ ಅಂಗಗಳನ್ನ ತೋರಿಸ್ಕೊಡ್ತಾರೆ. ಶರಣಾಗತಿಗಳಿಗೆ ಏನು 5 ಅಂಗ ಇದೆಯಲ್ಲ, 6ನೇದು ಅಂಗಿ ಅದನ್ನೆಲ್ಲ ತೋರಿಸ್ಕೊಡ್ತಾರೆ. உஹக்குமவை உகந்து உஹக்குமவை உகந்து உகவாதனைத்தும் ஒழிந்து உகவாவனைத்தும் ஒழிந்து உறவகுணம் மிக துணிவு பெற உணர்ந்து உறவு குணம் மிக துணிவு பெற உணர்ந்து வியன் காவலென வரித்து வியன் காவலென வரித்து ஜகத்தில் ஒரு புகழில்லா ஜகத்தில் ஒரு புகழில்லா தவமறியேன் தவமறியேன் மதில் கட்சி நகர்கருணை நாதனை மதில் கட்டி நகர்கருணை நாதனை நல்லடைக்கலமாய் அடைந்தேனே நல்லடைக்கலமாய் அடைந்தேனே. உகக்கும் அவை உகந்து உகவாதனைத்தும் ஒழிந்து உறவு குணம் மிக துணிவு பெற உணர்ந்து வியன் காவலென வரித்து ஜகத்தில் ஒரு புகழில்லா தவமறியேன் மதில் கட்சி நகர் கருணை நாதனை நல்லடைக்கலமாய் அடைந்தேனே. உகக்கும் அவை உகந்து உகவாவனைத்தும் ஒழிந்து உறவு குணம் மிக துணிவு பெற உணர்ந்து வியன் காவலென வரித்து ஜகத்தில் ஒரு புகழில்லா தவமறியேன்
மதில் கச்சி நகர்கருணை நாதனை நல்லடை கலமாய் அடைந்தேனே. ಈ ಶರಣಾಗತಿಗಳಿಗೆ ಇಷ್ಟು 5 ಅಂಗಗಳು ಅಂತ ಹೇಳಿದ್ರು. ಶರಣಾಗತಿ ಮಾಡ್ಕೊಳ್ಳೋವನ್ನು ಸೇರಿಸಿ 6ನೇ ಅಂಗ ಆತ್ಮವನ್ನು ಸೇರಿಸಿ, ಆತ್ಮವನ್ನ ಸಮರ್ಪಿಸ್ತಾನಲ್ಲ ಅವನನ್ನು ಶರಣಾಗತಿ ಮಾಡ್ಕೊಳ್ಳೋವನ್ನು ಸೇರಿಸಿ ಅದು ಅಂಗಿ. ಅದು ಆರ ಅಂತ ಆಗತ್ತೆ. 5 ಅಂಗ ಒಬ್ಬ ಅಂಗಿ, ಅದು 6 ಆಗತ್ತೆ. ಈ ನಾವು ಭಕ್ತಿ ಯೋಗ ಅಂತ ನೋಡಿದಾಗ ಅಲ್ಲಿ 8 ಅಂಗ ಇದೆ. ಅಲ್ಲಿ ಯಾವ್ದಪ್ಪ ಅಂತ ಹೇಳಿದ್ರೆ ಯಮ, ನಿಯಮ, ಆಸನ, ಇದು ಧ್ಯಾನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಸಮಾಧಿ ಅಂತ 8 ಅಂಗ ಇದೆ ಭಕ್ತಿ ಯೋಗದಲ್ಲಿ. ಆದ್ರೆ ಇಲ್ಲಿ ಶರಣಾಗತಿನಲ್ಲಿ 5 ಅಂಗ. ಯಾವ್ದಪ್ಪ ಅಂದ್ರೆ ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನ, ಭೋಕ್ತೃತ್ವ ವರ್ಣಂ ತಥಾ ಮಹಾವಿಶ್ವಾಸ, ಆತ್ಮನಿಕ್ಷೇಪ, ಕಾರಣ್ಯ. ಇದಿಷ್ಟೇ, ಇದು 5 ಅಂಗ. ಇದು ಈ ಬಾಹ್ಯ ಅಂಗ ಮತ್ತೆ ಆಂತರಿಕ ಅಂಗ ಅಂತ ವ್ಯತ್ಯಾಸ ಮಾಡ್ಕೋತಾರೆ. ಅದು ಏನಂದ್ರೆ ಈ ಬಾಹ್ಯ ಅಂಗದಲ್ಲಿ ಧ್ಯಾನ, ತಪಸ್ಸು, ಯಾಗ ಇದೆಲ್ಲ ಬರುತ್ತೆ ಭಕ್ತಿ ಯೋಗದಲ್ಲಿ. ಆಂತರಿಕ ಇದರಲ್ಲಿ ಜಪಗಳು, ತಪಗಳು ಅದೆಲ್ಲ ಮಾಡೋದು ಆಂತರಿಕವಾಗಿ ಬರುತ್ತೆ. ಈ ಶರಣಾಗತಿನಲ್ಲಿ ಇದರಲ್ಲೇ ಒಂದು ಬಂದ್ಬಿಡುತ್ತೆ. ಇದು ವೇದಗಳಲ್ಲೇನೆ ಉಪನಿಷತ್ತಲ್ಲೇ ಬರುತ್ತೆ. ಆನುಕೂಲಸ್ಯ ಸಂಕಲ್ಪ, ಪ್ರಾತಿಕೂಲ್ಯಸ್ಯ ವರ್ಜನ, ರಕ್ಷಿಸೀತೀತಿ ವಿಶ್ವಾಸ, ಗೋಪ್ತೃತ್ವ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೇ ಷಡ್ವಿಧ ಶರಣಾಗತಿ. ಷಡ್ವಿಧ ಅಂದ್ರೆ 6 ಅಂಗಗಳು. ಈ 6 ಅಂಗಗಳು ಇದರಲ್ಲೇ ಕೊಟ್ಬಿಟ್ಟಿದ್ದಾರೆ ಈ ಶ್ಲೋಕದಲ್ಲೇನೆ. ಆನುಕೂಲಸ್ಯ ಸಂಕಲ್ಪ, ಒಂದು ಭಗವಂತನಿಗೆ ಇಷ್ಟ ಆಗೋ ತರ ನಾವು ನಡ್ಕೊಳ್ಬೇಕು. ಯಾವಾಗ್ಲೂ ಅಷ್ಟೇನೆ, ಯಾರಿಗೇ ಆಗ್ಲಿ ಅಲ್ವಾ, ನಮ್ ಜೊತೆ ಇರ್ಬೇಕು, ನಮಗ್ ಸರಿ ಹೋಗೋ ತರ ಇರ್ಬೇಕು. ಇವಾಗ ಡೋಂಟ್ ರಬ್ ಆನ್ ದ ರಾಂಗ್ ಸೈಡ್ ಅಂತೀವಲ್ಲ, ವೈಬ್ ಆಗ್ಬೇಕು ನಮ್ಗೆ. ಹಾಗಿದ್ರೆ ನಾವು ಅವ್ರ ಜೊತೆಗೆ ಇರಕ್ಕೆ ಸರಿ ಹೋಗುತ್ತೆ. ಅದನ್ನ ನೋಡ್ತೀವಿ ನಾವು. ಅದಕ್ಕೆ ಆ ವೈಬ್ ಆಗದೆ ಹೋದ್ರೆ ಹೋಗುತ್ತೆ. ಇಲ್ಲಿ ಅದನ್ನ ಆನುಕೂಲಿಸಿದ ಸಂಕಲ್ಪ. ಈ ಭಗವಂತನಿಗೆ ಆನುಕೂಲ್ಯವಾಗಿರ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವನಿಗೇನು ನಾವು ಉಪಕಾರ ಮಾಡ್ಬೇಕು. ನಾನಾ ವಾಪ್ತವ್ಯಂ ತ್ರಿಶಲೋಕೇಶು ಕಿಂಚನ. ಭಗವಂತನಿಗೆ ಏನು ಆಗ್ಬೇಕಾಗಿಲ್ಲ ನಮ್ಮಿಂದ. ಆದ್ರೆ ಅವನಿಗೆ ಅನುಕೂಲವಾಗಿರ್ಬೇಕು ಅಂದ್ರೆ ಏನರ್ಥ ಅಂತ ಹೇಳಿದ್ರೆ, ಅವನಿಗೆ ವೇದ ಮಾರ್ಗದಲ್ಲಿ ನಡೆಯೋರ್ನ ಕಂಡ್ರೆ ಇಷ್ಟ ಆಗತ್ತೆ. ಶಾಸ್ತ್ರಗಳನ್ನ ಅನುಸರಿಸೋರ್ವನ್ನ, ಶಾಸ್ತ್ರಗಳನ್ನ ಫಾಲೋ, ಶ್ರುತಿ ಮಮೈರ್ ಮಾಗ್ಯ ಆಜ್ಞಾಚೇದಿ ಮಮ ದ್ರೋಹಿ. ಭಗವದ್ಗೀತೆಲ್ಲೇ ಹೇಳ್ತಾನೆ, ಶ್ರುತಿಗಳನ್ನ ಮತ್ತೆ ಸ್ಮೃತಿಗಳನ್ನ ಯಾರು ಪಾಲಿಸ್ತಾರೋ ಅವರು ಅದು ನನ್ನ ಆಜ್ಞೆ. ಅದು ಮಮೈರ್ ಆಜ್ಞೆ, ನಾನೇ ಆಜ್ಞೆ ಮಾಡಿರೋದು. ಆಜ್ಞಾಚೇದಿ ಮಮ ದ್ರೋಹಿ. ಅದನ್ನ ಯಾರು ಉಲ್ಲಂಘಿಸ್ತಾರೋ ಅವ್ರು ನನಗೆ ದ್ರೋಹ ಮಾಡ್ದಂಗೆ ನಾನು ಅದನ್ನ ಲೆಕ್ಕ ತಗೋತೀನಿ ಅಂತ ಭಗವಂತ ಹೇಳ್ತಾನೆ. ಅದಕ್ಕೋಸ್ಕರ ಅವನಿಗೆ ಅನುಕೂಲವಾಗಿರ್ಬೇಕು ಅಂತ ಹೇಳಿದ್ರೆ ವೇದ ಮಾರ್ಗದಲ್ಲಿ ಹೋಗ್ಬೇಕು. ಭಗವಂತ ಏನೇನು ವೇದದಲ್ಲಿ ಶಾಸ್ತ್ರದ ಮೂಲಕ ಹೇಳ್ಕೊಟ್ಟಿದ್ದಾನೋ ಆ ಮಾರ್ಗವನ್ನ ಅನುಸರಿಸ್ಬೇಕು. ಅಶಾಸ್ತ್ರೀಯವಾಗಿ ನಡ್ಕೊಂಡ್ರೆ ಅವನಿಗೆ ಇಷ್ಟ ಆಗೋದಿಲ್ಲ. ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು ಅದೇ ತರ ನಡ್ಕೋಬೇಕು. ಪ್ರಾತಿಕೂಲಸ್ಯ ವರ್ಜನ. ಭಗವಂತನ ಹತ್ರ ಹೋಗಕ್ಕೆ, ಭಗವಂತನ ಪ್ರಾರ್ಥನೆ ಮಾಡಕ್ಕೆ, ಭಗವಂತನ ಕೈಂಕರ್ಯ ಮಾಡಕ್ಕೆ ಯಾವ್ಯಾವ್ದು ತಡೆಯಾಗಿದೆಯೋ ಅದನ್ನೆಲ್ಲ ವರ್ಜಿಸ್ಕೊಂಡು ಬರ್ಬೇಕು. ಕಾಲಕ್ರಮೇಣ ನಮ್ಗೆ ಸರಿ ಹೋಗುತ್ತೆ. ಯಾವುದೋ ಒಂದು ತಡೆಯಾಗುತ್ತೆ. ಅದೇ ಟೈಮ್ಗೆ ಭಗವಂತನೆಲ್ಲ ಪೂಜೆ ಮಾಡೋ ಟೈಮ್ಗೆನೆ ಇನ್ನೊಂದು ಯಾವುದೋ ಬರುತ್ತೆ ಅಂತಿದ್ದಾಗ ಆ ಪ್ರಾತಿಕೂಲ್ಯವನ್ನು ವರ್ಜಿಸ್ಕೊಂಡು ಬರ್ಬೇಕು. ಅದನ್ನ ಕಡಿಮೆ ಮಾಡ್ಕೊಂಡು ಬರ್ಬೇಕು. ಇದು ಸ್ವಲ್ಪ ಕಷ್ಟನೇ, ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ. ಪ್ರಾತಿಕೂಲ್ಯ ವರ್ಜನ ಅದು. ಮತ್ತೆ ರಕ್ಷಿಸೀತೀತಿ ವಿಶ್ವಾಸ, ಮಹಾವಿಶ್ವಾಸ ಇರ್ಬೇಕಂತ. ವಿಶ್ವಾಸ ಇಲ್ದಿದ್ರೆ ಏನು ನಡೆಯೋಲ್ಲ. ಇನ್ನೇನು ಕೊನೆ ಒಂದು ವಸ್ತ್ರವನ್ನು ಎಳೆದು ಹಾಕ್ಬಿಡ್ತಾನೆ ಅಂತ ಹೇಳಿದಾಗ ಗೋವಿಂದ ದ್ವಾರಕಾ ನಿಲಯ ಅಂತ ಕರೆದ್ಲಲ್ಲ, ಕೈ 2 ಜೋಡಿಸ್ಕೊಂಡು ಮೇಲೆ ಎತ್ಕೊಂಡು. ಯಾಕಂದ್ರೆ ಎಂತ ವಿಶ್ವಾಸ ಇದ್ರೆ ಅವಳು ನಂಬಬಹುದು, ನಾನು ಖಂಡಿತವಾಗ್ಲೂ ನನ್ನ ಮಾನ ಹೋಗಲ್ಲ ಅಂತ. ಏಕವಸ್ತ್ರ ಆಗಿದ್ಲು, ರಜಸ್ವಲೆ ಬೇರೆ ಆಗಿದ್ಲು. ನೋಡಿ ಎಂಥ ಕೆಟ್ಟ ಕಾಲ ಅದು. ನಾವು ಹೇಳ್ತೀವಿ ದ್ವಾಪರ ಯುಗ, ಕಲಿಯುಗ ಅಂತೆಲ್ಲ. ಯಾವ ಯುಗದಲ್ಲೂ ಕೆಟ್ಟದ್ದು ನಡಿಬೇಕು ಅಂತಿದ್ರೆ ಅದು ನಡೆಯತ್ತೆ. ಆಸುರಿ ಸ್ವಭಾವದವ್ರ ಜನಗಳು ಇದ್ದಾಗ ಅಲ್ಲೂ ಕೂಡ ಅಷ್ಟೇ ಸ್ತ್ರೀಗೆ ಪಾಪ ತುಂಬಾ ತೊಂದರೆ ಆಯ್ತು. ದ್ರೌಪದಿ ಉಪಾಖ್ಯಾನದಲ್ಲಿ ನಾವು ನೋಡ್ತೀವಿ ಎಂತೆಂತ ಪ್ರಶ್ನೆಗಳನ್ನ ಅವಳು ಕೇಳ್ತಾಳೆ ಗೊತ್ತಾ. ಎಲ್ಲರನ್ನೂ ಕೃಪಾಚಾರ್ಯ, ದ್ರೋಣಾಚಾರ್ಯ ಎಲ್ಲರೂ ಸಭೆಯಲ್ಲೆಲ್ಲ ಇದ್ರಲ್ಲ, ಎಲ್ಲರಿಗೂ ಒಂಥರ ಡಿಸ್ರೋವ್ ಆಗಿರೋ ದ್ರೌಪದಿನ ನೋಡಕ್ಕೆ ಇಷ್ಟ ಅನ್ನೋ ತರ ಒಂದು ಅಂತರಂಗದಲ್ಲಿ ಅವ್ರಿಗೊಂದು ಇದಿತ್ತು. ಅದನ್ನೆಲ್ಲ ಅವ್ರನ್ನ ಹೊರಗೆಳೆದು ಅವಮಾನ ಮಾಡ್ತಾಳೆ ಎಲ್ಲರನ್ನು. ಭೀಷ್ಮರನ್ನ ಕೂಡ ಕೇಳ್ತಾಳೆ, ನೀವು ಯಾರು ಹೇಗಾದ್ರೂ ಹೋಗ್ಲಿ ತಾತ, ನೀವು ಕೂಡ ಸುಮ್ಮನೆ ಇದ್ರಲ್ಲ ಅಂತ. ಸುಮ್ಮನೆ ಇರಬಾರ್ದಾಗಿತ್ತು ಭೀಷ್ಮ. ಅದಕ್ಕೆ ಯಾವಾಗ ಭೀಷ್ಮನ್ನ ಹೊಡಿ ಅಂತ ಹೇಳ್ತಾನೆ ಅರ್ಜುನನ್ಗೆ. ಯಾಕೆ ಅಂತಂದ್ರೆ ಅವ್ರು ತಪ್ಪು ಮಾಡಿದ್ದಾರೆ. ಯಾರು ನ್ಯಾಯವಾಗಿ ಅವ್ರು ಉಪ್ಪು ತಿಂದಿದ್ದಕ್ಕೆ ದುರ್ಯೋಧನನ ಕಡೆ ಹೋರಾಡ್ಬೇಕೇ ಹೊರತು
ಒಂದು ಸ್ತ್ರೀಗೆ ಅವಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಮನುಷ್ಯನಾಗಿ ಕೂತ್ಕೊಂಡು ಹೇಗಿದ್ರು ಅದನ್ನ ಇವಳು ಕೇಳ್ತಾಳೆ, ಯಾರು ಗಾಂಧಾರಿ ಬಂದು ಬೈತಾಳೆ, ಎಲ್ರಿಗೂ ಬೈತಾಳೆ, ಎಕ್ಕ ಮರ ಬೈತಾಳೆ. ತುಂಬಾ ಚೆನ್ನಾಗಿದೆ, ಎಲ್ಲ ಬಾಯಿಗೆ ಬಂದಾಗ ಬೈತಾಳೆ. ಇಷ್ಟು ಜನ ಇಷ್ಟು ದೊಡ್ಡವರು ಇಲ್ಲಿ ಕೂತಿದ್ದೀರಾ, ಈ ಸಭೆಯಲ್ಲಿ ಒಂದು ಹೆಣ್ಣಿಗೆ ಬಟ್ಟೆಯನ್ನ ಬಿಚ್ಚಿ ಇದು ಮಾಡಿ ನೀವು ಅವಮಾನ ಮಾಡ್ತಾ ಇದ್ದೀರಲ್ಲ, ಹೇಗೆ ನಿಮ್ಗೆ ಆಯ್ತು ಇದನ್ನ ನೋಡ್ಕೊಳಕ್ಕೆ? ಭೀಷ್ಮರನ್ನು ಸೇರಿಸಿ ಬೈತಾಳೆ ಗಾಂಧಾರಿ. ಹಾಗೆ ಅವಾಗ ಏನ್ ನಂಬಿಕೆ ಅಂತ ಹೇಳಿದ್ರೆ, ದ್ವಾರಕಾ ನಿಲಯ ಅಚ್ಯುತ, ನೀನು ಅಚ್ಯುತ ಅಂತ ಹೇಳ್ತಾನೆ, ಕೈ ಹಿಡಿದ್ರೆ ಬಿಡೋದಿಲ್ಲ ಅಂತ. ಅಚ್ಯುತ ಐತಿ, ಭಗವಂತ ಕೈ ಹಿಡ್ಕೊಂಡ್ರೆ ಅವನು ಕೈ ಬಿಡೋದಿಲ್ಲ, ಅವನು ಕಾಪಾಡ್ತಾನೆ ಅಂತ ಅಲ್ಲಿ ಹೇಳ್ತಾರೆ. ಅವಾಗ ಇಲ್ಲಿ ಅವರನ್ನೆಲ್ಲ ಶರಣಾಗತಿಗೆ ಮುಖ್ಯವಾಗಿ ಬೇಕಾಗಿರೋದು ಅಂತದ್ದು ಮಹಾವಿಶ್ವಾಸ. ಆ ವಿಶ್ವಾಸ ಅವಳಿಗಿತ್ತು. ರಕ್ಷಿಸೀತಿ ಇತಿ ವಿಶ್ವಾಸ ಗೋಪ್ತೃತ್ವ ವರ್ಣ. ಕೇಳ್ದೆ ಅಂದ್ರೆ ನೀವು ಸುಮ್ಮನೆ ಕೂತ್ಕೊಂಡ್ರೆ ನಿಮ್ಗೇನು ಶರಣಾಗತಿ ಕೊಡೋದಿಲ್ಲ. ಯಾಕಂದ್ರೆ ಒಂದು ವ್ಯಾಜ ಬೇಕು ಭಗವಂತನಿಗೆ ನಮ್ಮನ್ನ ಕಾಪಾಡೋದಕ್ಕೆ. ಆ ವ್ಯಾಜವನ್ನಾಗಿ ನಾವು ಕೇಳಲಿ ಅಂತ ಒಂದು ಇಟ್ಕೊಂಡಿದ್ದಾನೆ. ಕೇಳಿದಾಗ ಅವನು ನಮ್ಮನ್ನ ರಕ್ಷಣೆ ಮಾಡ್ತಾನೆ. ಆತ್ಮ ನಿಕ್ಷೇಪ, ಈ ಆತ್ಮವನ್ನು ನಿನಗೆ ಸಮರ್ಪಿಸ್ತಾ ಇದ್ದೀನಿ ಅಂತ ಹೇಳ್ಬೇಕು. ಕಾರ್ಪಣೆ, ನನಗೆ ಬೇರೆ ಏನೂ ಗತಿ ಇಲ್ಲ, ನನ್ನ ಕೈಲಿ ನನ್ನ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಹತ್ರ ಕೊಡ್ತಾ ಇದ್ದೀನಿ, ನೀನು ನಿಕ್ಷೇಪವಾಗಿ ನೀನು ಇಟ್ಕೋ ಅಂತ. ನನ್ನ ಕೈಲಿ ನನ್ನ ರಕ್ಷಣೆ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದಾಗ ನೀನ್ ಇಟ್ಕೋ ಅಂತ ಹೇಳಿದಾಗ ನಮಗಿಂತ ಅವನು ಸ್ವಲ್ಪ ಭದ್ರವಾಗಿರ್ಬೇಕು. ಯಾರ ಮನೆಯಲ್ಲಾದ್ರೂ ಇವಾಗ ನಿಮ್ ಮಗುನ ಒಂದ್ ಗಂಟೆ ಕಾಲ ಬಿಟ್ಬಿಟ್ಟು ಹೋಗ್ತೀವಿ ಅಂತ ಹೇಳಿದ್ರೆ, ನಿಮ್ ಮಗುನ 1 ಗಂಟೆ ಕಾಲ ನೋಡ್ಕೊಳಕ್ಕೆ ಅವ್ರಿಗೆ ಯೋಗ್ಯತೆ ಇರ್ಬೇಕು. ಯೋಗ್ಯತೆ ಅಂದ್ರೆ ಮಗುವನ್ನ ಸುಧಾರಿಸ್ಬೇಕು, ಅದಕ್ಕೆ ಹಶ್ವೇನೋ ಏಳೋನೋ ಏನೋ ಬಂದ್ರೆ ಎಲ್ಲವನ್ನ ನೋಡ್ಕೋಬೇಕು. ಆ ಯೋಗ್ಯತೆ ಇದ್ರೆ ಮಾತ್ರ ನೀವು ಬಿಟ್ಟು ಹೋಗ್ಬೇಕಾಗತ್ತೆ. ಆ ಯೋಗ್ಯತೆ ಇಲ್ಲದೆ ಹೋದ್ರೆ ಅವನ ಹತ್ರ ಬಿಟ್ಟು ಏನ್ ಪ್ರಯೋಜನ? ನಮ್ಮ ಆತ್ಮವನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಭಗವಂತನ ಬಗ್ಗೆ ವಿಶ್ವಾಸ ಇದ್ದು ಅವ ಸಮರ್ಪಿಸ್ಬೇಕು. ಭಗವಂತನಿಗೆ ಸಮರ್ಪಿಸಿದ್ರೆ ಖಂಡಿತವಾಗ್ಲೂ ಅವನು ತಗೊಳ್ತಾನೆ. ಅದು ಹೇಳೋದು, ಆ ಗೋಪ್ತೃತ್ವ ವರ್ಣ ಅನ್ನೋದು ಕೇಳ್ಬೇಕು. ನಾವು ನನ್ನ ರಕ್ಷಣೆ ಮಾಡು ಅಂತ ಕೇಳ್ಕೊಳ್ಬೇಕು. ಆ ಮಹಾವಿಶ್ವಾಸ ಇರ್ಬೇಕು. ಇದು 5 ಅಂಗ ಮತ್ತೆ ಮಾಡ್ಬೇಕಾದವನು ಅವನು ಜೀವಾತ್ಮ. ಅವನನ್ನ ಸೇರಿಸಿ ಅವನ ಅಂಗಿ ಅಂತ ಹೇಳಿದ್ರು ಮಿಹ ತುಣಿವು, ಅದನ್ನ ಇಲ್ಲಿ ಹೇಳ್ತಾರೆ. ಇದರಲ್ಲಿ ಜಗತ್ತಿಲೊರು ಪುಹಲಿಲ್ಲಾತವ ಮರಿಯೇನ್, ಜಗತ್ನಲ್ಲಿ ಬೇರೆ ಯಾವುದು ಮಾರ್ಗವೇ ಇಲ್ಲ. ನಮಗೆ ಅಂತೂ ಖಂಡಿತವಾಗ್ಲೂ ಆಗೋದಿಲ್ಲ. ಯಾಕಂದ್ರೆ ಭಕ್ತಿ ಯೋಗ ಅದೆಲ್ಲ ತುಂಬಾ ಕಷ್ಟ ಸಾಧ್ಯವಾದದ್ದು, ನಾವೆಲ್ಲ ಮಾಡಕ್ಕೆ ಆಗಲ್ಲ. ಜಗತ್ತಿಲ್ ஒரு ಪುಹಲಿಲ್ಲ, ಇದನ್ನ ಬಿಟ್ರೆ ಬೇರೆ ಗತಿನೇ ಇಲ್ಲ. ಮದಿಲ್ ಕಚ್ಚಿನ ಹರ್ಕರುಣೈನಾದನೇ. ಮದಿಲ್ ಕಚ್ಚಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಗೋಡೆಗಳು, ಕಲ್ಲಿನ ಗೋಡೆಗಳಿದೆಯಲ್ಲ, ಆ ದೇವಸ್ಥಾನ, ಕಾಂಚೀಪುರದ ದೇವಸ್ಥಾನ ಪ್ರಾಕಾರ, ಆ ನಾಯಕ ಇದನ್ನಲ್ಲ, ನಲ್ಲಡೈಕಲಂ ಒಳ್ಳೆ ಒಂದು ಶರಣಾಗತಿ. ಇವನ ಹತ್ರ ಮಾಡಿದ್ರೆ ಬೇರೆ ಏನು ತಂಟೆನೇ ಇಲ್ಲ, ತಂಟೆ ತಪ್ಪತ್ರಯ ಇಲ್ಲ ರೀ. ಇವಾಗ ನಾನು ಊರಿಗೆ ಹೋಗ್ತಾ ಇದ್ದೀನಿ, ನನ್ನ ಒಡವೆ ಎಲ್ಲ ತಗೊಂಡೋಗಿ ನನ್ನ ಫ್ರೆಂಡ್ ತುಂಬಾ ಬೇಕಾದವರು ಅವ್ರ ಮನೇಲಿ ಇಟ್ಬಿಟ್ಟಿದ್ದೀನಿ, ಯೋಚನೆನೇ ಇಲ್ಲ, ನೆಮ್ಮದಿಯಾಗಿ ಟೂರ್ಗೆ ಹೋಗಿ ಬರ್ತೀನಿ. ಅಥವಾ ಬ್ಯಾಂಕಲ್ಲಿ ಹೋಗಿ ಸೇಫ್ ಕಸ್ಟಡಿಯಲ್ಲಿ ಇಟ್ಬಿಟ್ಟಿದ್ದೀನಿ ನೆಮ್ಮದಿಯಾಗಿ, ಆಮೇಲೆ ಏನು ಯೋಚನೆ ಇಲ್ಲ, ಮನೆ ತೆಗೆದು ಹಾಕಿದ್ರು ಪರವಾಗಿಲ್ಲ ಅಂತ. ಹಾಗೆ ನಲ್ಲಡೈಕಲಮಾಯ್ ನಲ್ಲಡೈಕಲಮಾಯ್ ಅಡೈಂದೇನೆ, ಒಳ್ಳೆ ಅಡೈಕಲ. ಇದು ಒಳ್ಳೆ ಶರಣಾಗತಿ ಅಂತ ಹೇಳಿದ್ರೆ ನಮ್ಗೆ ಯಾವುದು ಅರ್ಹತೆ ಇಲ್ಲ. ಆಗಿದ್ರೆ ಕೂಡ ಭಗವಂತ ನಮ್ಗೆ ಒಂದು ಸ್ಥಾನ ಕೊಡ್ತಾನೆ. ಭೋಗ ಸ್ಥಾನವಾಗಿದ್ದು ನಮ್ಗೆ ಯಾಕೆ ಕೊಡ್ಬೇಕು ಅವನೇ ಅಂತ ಹೇಳಿದ್ರೆ, ಅವನು ಯಾಕೆ ನಮ್ಗೆ ಕೊಡ್ಬೇಕು? ಅದನ್ನ ಪ್ರಶ್ನೆ ಕೇಳ್ಕೊಳ್ಳಿ. ಭಗವಂತ ಯಾಕೆ ನಮ್ಗೆ ಮೋಕ್ಷ ಅನ್ನೋ ಒಂದು ಉನ್ನತ ಸ್ಥಾನವನ್ನ ಹೇಗೆ ಕೊಡ್ತಾನೆ ಅಂದ್ರೆ, ಅವನ ಗುಣ, ನಿರ್ಹೇತುಕ ಕೃಪೆ ಅವನಿಗೆ, ಅಷ್ಟು ಕೃಪೆ. ನಮ್ಮಿಂದ ಏನು ಬಯಸ್ದೇನೆ, ನಮ್ಮಿಂದ ಏನು ಎದುರು ನೋಡ್ದೇನೆ ಸಂದೇಹ ಬರುತ್ತೆ. ಶರಣಾಗತಿ ಅನ್ನೋದು ಇಷ್ಟು ಸುಲಭನ, ಹೇಗೆ ನಮ್ಗೆ ಕೊಟ್ಬಿಡ್ತಾನೆ ಅನ್ನೋದು ಅನೇಕ ಸಂದೇಹಗಳು ಬರುತ್ತೆ. 10 ಸಂದೇಹಗಳನ್ನ ಕೇಳ್ಕೊಂಡು ನಿಕ್ಷೇಪ ರಕ್ಷೆ ಅನ್ನೋ ಗ್ರಂಥದಲ್ಲಿ ವೇದಾಂತ ದೇಶಿಕರು ವಿರಳವಾಗಿ ಅದನ್ನ ತೀರ್ಸಿದ್ದಾರೆ ಸಂದೇಹಗಳು. ಯಾಕೆ ಭಗವಂತ ನಮ್ಮನ್ನು ಕಾಪಾಡ್ಬೇಕು ಅಂತ ಹೇಳಿದ್ರೆ, ನಾವೆಲ್ಲ ದಾಯಪದಿಗಳು ಅಂತ ಹೇಳ್ತಾರೆ. ಆಳ್ವಾರ್ಗಳು ಕೂಡ ಇದೇ ಪದ ಉಪಯೋಗಿಸ್ತಾರೆ, ದಾಯಪದಿಗಳು ಅಂತ ಹೇಳಿದ್ರೆ ನಾವೆಲ್ಲ ಅವನ ಮಕ್ಕಳಿಗೆ ಇಲ್ಲದೆ ಇನ್ಯಾರಿಗಿರುತ್ತೆ ಅಪ್ಪ ತಂದೆ ತಾಯಿ ಆಸ್ತಿಯನ್ನ ಅನುಭವಿಸಕ್ಕೆ. ಹೀಗೆಲ್ಲ ಸ್ವರೂಪದಲ್ಲಿ ನಾವೆಲ್ಲ ಜೀವಾತ್ಮರೆಲ್ಲ ಭಗವಂತ ಪರಮಾತ್ಮನ ಮಕ್ಕಳು. ಇನ್ಹೆರಿಟೆನ್ಸ್ ನಮಗೆ ಹಾಗೆ ನಮ್ಗೆ ಮೋಕ್ಷ ಅನ್ನೋದು ನಮ್ಗೆ ಇನ್ಹೆರಿಟೆನ್ಸ್ ಬೈ ಲಾ ಪ್ರಕಾರ ನಮ್ಗೆ ಬರುತ್ತೆ ಅಂತ. ಸಣ್ಣ ಎಕ್ಸಾಂಪಲ್ ಕೊಡ್ತಾರೆ ಇದಕ್ಕೆ, ತುಂಬಾ ಚೆನ್ನಾಗಿತ್ತು ವ್ಯಾಖ್ಯಾನಕಾರರು. ಅವ್ರು ಹೇಳ್ತಾರೆ, ಒಬ್ಬ ತಂದೆ ಹತ್ರ ಚಿಕ್ಕ ವಯಸ್ಸಲ್ಲೇ ಜಗಳ ಆಡ್ಕೊಂಡು ಹೊರಟೋಗಿರ್ತಾನೆ. 4 ವಯಸ್ಸಲ್ಲೇ ಎಲ್ಲೋ ಜಗಳ ಆಡ್ಕೊಂಡು ಹೊರಟೋಗಿರ್ತಾನೆ. ಹೋಗಿ ಎಲ್ಲ ಹೊರಗಡೆ ಬೇಸೆತ್ತು ಕಷ್ಟಪಟ್ಟು ಅಲ್ಲಿ ಬಿದ್ದು ಎದ್ದು ಏನೇನೋ ಮಾಡ್ಕೊಂಡು ಕೊನೆಗೆ ಆಗೋದೇ ಇಲ್ಲಪ್ಪ, ಮನೆಗೆ ವಾಪಸ್ ಹೋಗೋಣ ಅಂತ ಬರ್ತಾನೆ. ಬಂದ್ರೆ ಇವ್ರ ತಂದೆ ಮೇಲೆ ಸಿಟ್ಟು ಮಾಡ್ಕೊ, ಏನು ಪ್ರಯೋಜನ, ನಮ್ಮಪ್ಪ ಹಂಗೆ ಹಿಂಗೆ ಅನ್ಕೊಂಡು ಹೊರಟೋಗಿರ್ತಾನಲ್ಲ.
ಬಂದು ನೋಡ್ತಾನೆ ಇವ್ರ ತಂದೆ ಒಂದು 500-600 ಜನಕ್ಕೆ ಸಂಬಳ ಕೊಡ್ತಾ ಇದ್ದಾರೆ, ದೊಡ್ಡ ಫ್ಯಾಕ್ಟ್ರಿ ಇಟ್ಟಿದ್ದಾರೆ, ಎಷ್ಟು ಸಾಹುಕಾರ ಎಲ್ಲ ಅಂತ ಹೇಳಿದಾಗ ಇವ್ನಿಗೆ ತುಂಬಾ ಅವಮಾನ ಆಗುತ್ತೆ. ಎಲ್ಲೋ ಒಂದು ಮೂಲೆಯಲ್ಲಿ ಆ ಕ್ಯೂನಲ್ಲಿ ಎಲ್ರಿಗೂ ಸಂಬಳ ಕೊಡ್ತಾ ಇದ್ದಾಗ ಇಲ್ಲಿ ತಲೆ ಮರೆಸ್ಕೊಂಡು ದೂರ ನಿಂತಿರ್ತಾನಂತೆ. ಅವಾಗ ಅಪ್ಪ ಅಂತ ಕರೀತಾನಂತೆ. ಯಾರು ಅಂತ ನೋಡ್ತಾನಂತೆ ಅಪ್ಪ. ಇವ್ನಿಗೆ ಹೆದರಿಕೆ ಆಗ್ತಾ ಇರುತ್ತೆ, ಅಯ್ಯೋ ಎಲ್ಲ ಹೋಗಿದ್ದೆ, ಹಾಗೆ ಹೇಗೆ ಕಳ್ಬಿಡವ ಅಂತ ಬೈತಾನೇನೋ ಅಂತ ಹೇಳ್ಕೊಂಡ್ರೆ ಏನು ಮಾಡಲ್ವಂತೆ. ಹಾಗೆ ಬಾಚಿ ತಪ್ಕೊಂಡು ಅವನ್ನ ಎಲ್ಲೋ ಬಿಟ್ಟಿದ್ದೇವು ಇಷ್ಟು ದಿವಸ, ಬಾರ 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 ಅಂತ ಹೇಳ್ತಾನೆ. ಅಪ್ಪ ನನಗೂ ಇಷ್ಟೇ ಸಂಬಳ ಕೊಡ್ತೀಯಪ್ಪ, ನನ್ ಕೆಲಸ ಮಾಡಿದ್ರೆ ಅಂತ ಕೇಳ್ತಾನಂತೆ ಅವನು. ಅಯ್ಯೋ ಪೆದ್ದೆ, ನೀನ್ ಯಾಕೋ ಕೆಲಸ ಮಾಡ್ಬೇಕು, ಈ ಸಾಮ್ರಾಜ್ಯ ಎಲ್ಲ ನಿಂದೆ ಕಣೋ ಅಂತ ಕೊಡ್ತಾನಂತೆ. ಇದೇನೆ ಮೋಕ್ಷವನ್ನ ಭಗವಂತ ಜೀವಾತ್ಮ ಮೋಕ್ಷ ಸಾಮ್ರಾಜ್ಯಕ್ಕೆ ಹೋದ್ರೆ ಹಿ ವಿಲ್ ಹ್ಯಾಂಡ್ ಓವರ್ ಪೂರ್ತಿ ಸಾಯುಜ್ಯ, ಸಾಲೋಕ್ಯ, ಸಾರೂಪ್ಯ, ಸಾಮೀಪ್ಯ ಎಲ್ಲವನ್ನ ಕೊಡ್ತಾನೆ ಭಗವಂತ. ಇದು ಆ ಕಥೆ ಅಂತೂ ಅಷ್ಟು ಚೆನ್ನಾಗಿದೆ, ನಿದರ್ಶನ ಫಸ್ಟ್ ಕ್ಲಾಸ್ ಆಗಿದೆ. ಇದೇ ಮೋಕ್ಷ ಸಾಮ್ರಾಜ್ಯವನ್ನ ನಮಗೆ ಕೊಡ್ತಾನೆ. ಯಾಕೆ ಕೊಡ್ತಾನೆ ಅಂತ ಹೇಳಿದ್ರೆ, ನಾವೆಲ್ಲ ದಾಯಪದಿಗಳು, ನಮಗೇ ಸಿಗ್ಬೇಕಾಗಿರೋದು. ಅವನು ನಿರ್ಹೇತಕ ಬಂತು, ಅವನು ಯಾವುದು ನಮ್ಮಿಂದ ಎದುರು ನೋಡಲ್ಲ. ಉರವುಗಳ ಉಣರ್வு, ಅವನ ಗುಣಗಳನ್ನ ವಿಶೇಷಗಳನ್ನ ನಾವು ತಿಳ್ಕೊಳ್ಬೇಕು. ಅವನ ಸೌಶೀಲ್ಯ ಸೌಲಭ್ಯ ಗುಣಗಳನ್ನ ತಿಳ್ಕೊಂಡು ಅವನ ಹತ್ರ ನಾವು ಪ್ರಾರ್ಥಿಸ್ಕೊಳ್ಬೇಕು. ವಿಯನ್ ಕಾವಲನ ವರಿತ, ಅವನೇ ನಮಗೆ ರಕ್ಷಕ ಅಂತ ಹೇಳ್ಕೊಂಡು ಅವನ ಹತ್ರ ಶರಣಾಗತಿ ಮಾಡ್ಕೊಳ್ಬೇಕು. ಅವನನ್ನ ಬಿಟ್ರೆ ಬೇರೆ ಯಾರು ನಮಗಿಲ್ಲ, ಜಗತ್ತಿಲವರು ಪುಗಲಿಲ್ಲ ಅಂತ. ಮುಂದಿನದು ಮುಂದಿನ ಕ್ಲಾಸಲ್ಲಿ ನೋಡೋಣ. ದೇಶಿಕರ್ ತಿರುವಡಿಗಳೇ ಶರಣಂ. ಆಕಾಶಾತ್ ಪತಿತಂತೋಯಂ ಯಥಾ ಗಚ್ಚತಿ ಸಾಗರಂ. ಸರ್ವದೇವ ನಮಸ್ಕಾರಃ ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ, ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು ಪವಿತ್ರ. ನಮಸ್ಕಾರ ಮ್ಯಾಮ್. ನಮಸ್ಕಾರ. ಥ್ಯಾಂಕ್ ಯು ಮಾ. ಥ್ಯಾಂಕ್ ಯು.